ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದ ಅಂಬೇಡ್ಕರ್ ಭವನದ ಆವರಣದಲ್ಲಿ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಗೆ ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ಸಮಸ್ಯೆಗಳ ಬಗ್ಗೆ ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಹಾಗೆಯೇ ಇಲಾಖೆ ಅಧಿಕಾರಿಗಳು ಸಹ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಇನ್ನು ಗ್ರಾಮ ಸಭೆಯಲ್ಲಿ ಸರ್ಕಾರಿ ಭೂಮಿ ಕಬಳಿಕೆ ವಿಚಾರ ಹಾಗೂ ಮೂಲಭೂತ ಸೌಕರ್ಯಗಳಿಗೆ ಆಗ್ರಹಿಸಿ ಮತ್ತು ಹಕ್ಕುಪತ್ರಗಳ ವಿಚಾರಗಳಿಗೆ ಸಂಬಂಧಿಸಿದ ಹಾಗೆ ಅಧಿಕಾರಿಗಳ ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು. ಇನ್ನು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿ ಸಿ ಮದನ್ ರವರು ವಹಿಸಿದರು. ಇನ್ನು ಗ್ರಾಮ ಸಭೆಯಲ್ಲಿ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ಪಿಡಿಒ ಶ್ರೀಮತಿ ಜೆಆರ್ ಜ್ಯೋತಿರವರು, ಲೆಕ್ಕ ಸಹಾಯಕ ಎಸ್ವೈ ಪಾಪಾರೆಡ್ಡಿ ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳು, ಸದಸ್ಯರುಗಳು ಹಾಗೂ ಇಲಾಖೆ ಅಧಿಕಾರಿಗಳು, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಮತ್ತು ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಕನಿಷ್ಠ ಪಕ್ಷ ಯಾವಾಗಲೂ ಬರೀ 28 ಇಲಾಖೆ ನೀವು ತಿಳ್ಕೊಂತಾನೆ ಮೀಟಿಂಗ್ ಮಾಡಬೇಕು. ಎಲ್ಲರೂ ಬರ್ತಾರೆ ಅಂತ ಹೇಳ್ಬಿಡ್ತಾನೆ ನೀವು ಮೀಟಿಂಗ್ ಮಾಡಬೇಕು. ಒಬ್ಬರಂದ್ರೆ ಮೀಟಿಂಗ್ ಮಾಡಿ ಏನಕ್ಕೆ ಗ್ರಾಮ ಸಭೆ MLA ಸಾಹೇಬರು ಬಂದರೆ ಮಾತ್ರ ಎಲ್ಲರೂ ಎಲ್ಲ ಅಧಿಕಾರಿಗಳಿರ್ತಾರೆ. ಯಾರು ಇರಲ್ಲ, ಬರೀ ಒಂದು 5-6 ಇಲಾಖೆ ಮಾತ್ರ ಇರ್ತಾರೆ. ಕೆಲವರು ಅವ್ರ ವೀಕ್ನೆಸ್ ಇಟ್ಕೊಂಡು ಬರೆದ್ರೆ ಓಟ್ ಬರ್ತಾರೆ. ಅವ್ರ ವೀಕ್ನೆಸ್ ಭಯ ಬೇಕು. ಏನಕ್ಕೆ ಅಂತದ್ದು ಮೇಡಮ್, ನಾವು ನೋಡಿರೋದ್ರಿಂದ ಮಾತಾಡ್ತಾ ಇದ್ದೀವಿ. ನಾವು ಆಪತ್ನೆ ಎಲ್ಲ ಮಾಡ್ತಾ ಇರೋದು ನೋಡಿರೋದ್ರಿಂದ ಮಾತಾಡ್ತಾ ಇದ್ದೀವಿ. ಕೆಲ್ಸಕ್ಕೆ ಈಗ ಲಾಸ್ಟ್ ಟೈಮು ಗ್ರಾಮ ಸಭೆ ಇತ್ತು. ನೀವು ಯಾರು ಪೋಸ್ಟ್ಮನ್ ಅಧಿಕಾರಿ ಎಲ್ಲ ಹೋಗ್ತಾರೆ ಅರ್ಜೆಂಟ್ ಕೆಲಸಕ್ಕೆ ಅಂದ್ಬಿಟ್ಟು ನಮಗೆ ಪೋಸ್ಟ್ಮನ್ ಮಾಡಿದ್ರಿ. 10 ದಿನ ಆದ್ಮೇಲೆ ಮಾಡಿದ್ರಿ. ಅದೇ ಥರ ಇಒ ಬರ್ಬೇಕಾನೆ. ಇಒ ಬರಲಿಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ರಿ, 10 ದಿನಕ್ಕೆ ಹಾಕ್ರಿ. ಅವ್ರು ಬಂದ್ಮೇಲೆ ಮಾಡ್ರಿ. ಯಾವ ಕೆಲಸ ನಮಗೆ ಅವ್ರು ಮೇಡಮ್, ನಿಮಗೆ ಸರ್ಕಾರದ ತಿಳಿಸ್ಬೇಕು ಅವ್ರಿಗೆ. ಫ್ರೀ ಬಿಡಿ, ನಾವು ಇದ್ದಿದ್ದು ಎಷ್ಟೋ ನಾವು ಯಾರು ಕೇಳ್ಕೊಬೇಕು? ಬಗ್ಗೆ ಬೈಕ್ ರ್ಯಾಲಿ ಇದೆ, ಅವೇರ್ನೆಸ್ಗೋಸ್ಕರ. ಅದಕ್ಕೋಸ್ಕರ ಯುವ ಸಾಹೇಬರು ಅಲ್ಲಿದ್ದಾರೆ. ಬೈಕ್ ರ್ಯಾಲಿ ನಡೀತಾ ಇದೆ. ಫೋನ್ ಮಾಡಿ ಅವ್ರ ಆಫೀಸ್ಗಳಿಂದ ಯಾರನ್ನ ಕಳಿಸ್ಕೊಡಿ ಅಂತ ಕೇಳ್ತೀವಿ ಸರ್. ಬೈಕ್ ರ್ಯಾಲಿಗೆ ಯುವ ಸಾಹೇಬ್ರೇನು ರ್ಯಾಲಿ ಮಾಡ್ತಾ ಇದ್ದಾರೆ. ನಾವು ಕಾರಣ ಕೇಳೋದು ರೆಡಿ ಇಲ್ಲ. ಯುವ ಸಾಹೇಬರು ಬರಬೇಕು. ನೆನ್ನೆ ಫಿಕ್ಸ್ ಆಗಿದೆ. ಆಯ್ತು, ನೆನ್ನೆ ಫಿಕ್ಸ್ ಮಾಡ್ಬಿಟ್ಟು ನೆಕ್ಸ್ಟ್
ವಾಟ್ಸಪ್ ಮುಖಾಂತರ ನೀವು ಕಳಿಸಿದ್ದಲ್ದೇನೆ ನಾವು ಕಳಿಸಿದೀವಿ. ಯಾಕಂದ್ರೆ ಒಂದು ರಿಪ್ಲೈ ಇಲ್ಲ. ಕಳಿಸ್ಕೊಡ್ತಾರಂತೆ ಯುವ ಸಾಹೇಬ್ ಮಾತಾಡಿದ್ದೀನಿ, ಕಳಿಸ್ಕೊಡ್ತೀನಿ. ಯಾರು ಕಳಿಸ್ತಾರೆ ಸರ್? ಸರ್ ಅಲ್ಲಿ ಇಬ್ಬರು ಹಾಕಿದ್ದಾರೆ. ಏನು ಪ್ರಾಬ್ಲಮ್ ಇದೆ ಅಂತ ಗ್ರಾಮ ಸಭೆ ಮಾಡೋದು. ಆ ಗ್ರಾಮ ಸಭೆಗೆ ನೀವು ಮಾಹಿತಿ ಇಲ್ಲ ಅಂದಮೇಲೆ ಏನು ಗ್ರಾಮ ಸಭೆ ಮಾಡಬೇಕು? ಮತ್ತು ಎಲ್ಲ ಮುಖ್ಯಸ್ಥರುಗಳನ್ನು ಆಲ್ರೆಡಿ ನಾವು ಅವನ ಪತ್ರಿಕೆಯನ್ನು ತಲುಪಿಸಿದ್ದೀವಿ. ಮತ್ತು ಫೋನ್ ಮುಖಾಂತರ ಕೂಡ ಅವ್ರ ಗಮನಕ್ಕೆ ನಾವು ತಂದಿದ್ದೀವಿ. ಹಾಗಾಗಿ ಅವರ ಕಚೇರಿ ಇವತ್ತು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಮತದಾನ ಪಟ್ಟಿಗಳನ್ನು ಪರಿಷ್ಕರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಇಡೀ ಕರ್ನಾಟಕದಿಂದ ನಡೀತಾ ಇದೆ. ಸೊ ಅದಕ್ಕೊಂದು ಬೈಕ್ ರ್ಯಾಲಿ ಮತ್ತು ಡಿ ಸಿ ಅವರು ಸಮಕ್ಷಮದಲ್ಲಿ ಒಂದು ಸಭೆ ನಡೀತಾ ಇರೋದ್ರಿಂದ ಇಒ ಅವರು ಮತ್ತು ತಹಶೀಲ್ದಾರ್ ಅವರು ಈ ಸಭೆಗೆ ಹಾಜರಾಗೋಕ್ಕೆ ಸಾಧ್ಯವಾಗಿರುವುದಿಲ್ಲ. ಹಾಗಾಗಿ ಅವರು ಪರವಾಗಿ ತಹಶೀಲ್ದಾರ್ ಕಚೇರಿಯಿಂದ ವಿಲೇಜ್ ಅಕೌಂಟೆಂಟ್ ಮಂಜೂರು ಆಗಮಿಸಿದ್ದಾರೆ. ಮತ್ತು ಇಒ ಅವರ ಕಚೇರಿಗೂ ಕೂಡ ನಾವು ಇದರ ಮಾಹಿತಿಯನ್ನು ತಲುಪಿಸಿದ್ದೀವಿ. ಅವ್ರ ಕಚೇರಿಯಿಂದ ಕೂಡ ಯಾರಾದರೂ ಸಭೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಸಭೆಗೆ ಹಾಜರಾಗ್ತಾರೆ ಪ್ರಯತ್ನಿಸ್ತಾ ಸಭೆಯ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿ. ಅದೇ ಯಾರು ಬೇಕಾಗಿದೆ ಸರ್? ಇಬ್ಬರು ಹೆಸರು ಹಾಕಿದ್ದಾರೆ, ಇಬ್ಬರಲ್ಲಿ ಒಬ್ಬರು ಇಲ್ಲ ಸಭೆಗೆ. ಮೇಡಮ್ ಬರೋದಕ್ಕಿಂತ ಬರ್ತಾರೆ ಈಗ SIR ಮಾಡಬೇಕಾದ್ರೆ ಪ್ರತಿಯೊಂದು ಅಧಿಕಾರಿನ ಯಾವ ತರ ಉಪಯೋಗಿಸ್ಕೊಂತಾರೋ ಗ್ರಾಮ ಸಭೆಗಳು ನಡೆಯುವಾಗ ಎಲ್ಲ ಅಧಿಕಾರಿಗಳು ಹಾಜರಿರ್ಬೇಕಲ್ಲಿ. ಎಲ್ಲ ಸೆನ್ಸಸ್ ಮಾಡುವಾಗ ಅಧಿಕಾರಿಗಳನ್ನ ಎಲ್ಲ ಅಧಿಕಾರಿಗಳು ಎಲ್ಲ ಕೆಲಸ ಪಂಚಾಯತಿ ವರ್ಷಗಳಿಂದ ಮೂಲಭೂತ ಸೌಕರ್ಯನೇ ಒದಗಿಸೋಕೆ ಅರ್ಥ ಮಾಡ್ತಾ ಇದ್ದೀರಾ? ದಯವಿಟ್ಟು ನಾವು ನೀವು ಅಂದರೆ ನಿಮ್ಮನ್ನೆಲ್ಲ ಪರ್ಸನಲ್ ಅಲ್ಲ, ಇದು ನಾವು ಗೌರ್ಮೆಂಟ್ ಕೇಳ್ತಾ ಇರೋದು, ನಿಮ್ಮ ಅಧಿಕಾರಿಗಳನ್ನ ಕೇಳ್ತಾ ಇದ್ದೀವಿ ಅಷ್ಟೇ. ಆವತ್ತಿಂದನೂ ಪಂಚಾಯತಿ ಬಂದಾಗಿಂದನೂ ಮೂಲಭೂತ ಸೌಕರ್ಯಗಳೇ ಕರೆಕ್ಟಾಗಿ ಕೊಡೋಕ್ಕಾಗ್ತಾ ಇಲ್ಲ. ಏನು ಅರ್ಥ ಅದು? ಮುಖ್ಯವಾಗಿ ಇದು ಅಷ್ಟೇ ಮಾತಾಡಿ. ನೀನೇನ್ ಮಾಡ್ತಾ ಇದೀಯಾ? ನಾವೇನ್ ಮಾಡ್ತಾ ಇದ್ದೀವಿ? ನೀನೇನ್ ಮಾಡ್ತಾ ಇದೀಯಾ? ಅಲ್ಲೇನ್ ಸೈನ್ ಮಾಡ್ತಾರೆ ನೀನು? ಏನ್ ಮಾಡ್ತಾ ಇದೀಯಾ? ಏನ್ ಮಾಡ್ತಾ ಇದೀಯಾ? ಏನ್ ನಡೀತಾ ಇದೆ? ನೀನ್ ಸೈನ್ ಯಾಕೆ ಮಾಡ್ತಾ ಇದೀಯಾ? ನೀವೆಲ್ಲ ಹಾಜರಾಗಿ ಬಂದ್ರೆ ಸೈನ್ ಅಪ್ರೂವ್ ಮಾಡಿಸ್ಬೋದಲ್ಲ? ಬಗ್ಗೆ ಅವ್ರನ್ನ ಸೈನ್ ಯಾರು ಮಾಡಬಾರ್ದು. ಇವತ್ತು ಜಲ್ದಿ ಸರ್, ಅವ್ರ ಮೇಲೆ ರಿಪೋರ್ಟ್ ಹಾಕೋ ಅಧಿಕಾರ ನಿಮ್ಗಿಲ್ಲ. ನೀವು ಏನು ತಗೊಂಡ್ರು ಪ್ರಯೋಜನ ಇಲ್ಲ. ಅವ್ರ ಮೇಲೆ ರಿಪೋರ್ಟ್ ಹಾಕೋ ಅಧಿಕಾರ ಇದೆ. ನಾವು ಸಾಕ್ಷಿ ಕೊಡ್ತೀವಿ, ನಾವೆಲ್ಲ ಸೈನ್ ಹಾಕ್ತೀವಿ. ನೀವು ರಿಪೋರ್ಟ್ ಹಾಕ್ತೀರಾ? ತಹಶೀಲ್ದಾರ್ ಮೇಲೆ ಹೋಗೋಕ್ಕಾಗುತ್ತಾ? ಆಗಲ್ವಲ್ಲ. ಸುಮ್ಮನೆ ಕಾರ್ಯಕ್ರಮ ಮುಗಿಸ್ತೀರಾ, ಕಾರ್ಯಕ್ರಮ ಮುಗಿಸ್ತೀರ ಹೆಸರು ತಗೊಂತೀರಾ ಅಷ್ಟೇ. ಜಲ್ ಜೀವನ ಯೋಜನೆ ಕೇಂದ್ರ ಸರ್ಕಾರ ಸರಬಾಗಿತ್ತು ಅಂತಂದ್ರೆ ರಾಜ್ಯ ಸರ್ಕಾರ ಸರ 9,60,00,000 ರೂಪಾಯಿ ಸ್ಯಾಂಕ್ಷನ್ ಆಯ್ತು ಊರಿಗೆ. ಊರೆಲ್ಲ ತೂತ್ಲಿಕ್ಕೆ ಬಿಟ್ರೆ ರೋಡ್ಗಳು ಗಾಡಿಗಳಲ್ಲಿ ಬೀಳ್ತಾವ್ರೆ. ಮೇಡಮ್ ಅವರು ಗಮನಕ್ಕೆ ಎಷ್ಟೋ ಸಲ ತಂದಿದ್ದೀರಿ. ಅವ್ರು ಯಾರೋ ಇಂಜಿನಿಯರ್ ಬಂದಿದ್ದಾರ? ಅವರು ಬಂದಿದ್ದಾರ? ಉತ್ತರ ಕೊಡಿ ಸರ್. ಅಧಿಕಾರಿ ಬಂದಿಲ್ಲ, ಅವ್ರ ಕೆಳಗಡೆ ಹಂತದವ್ರು ಬಂದಿದ್ದಾರೆ.
ಮೀಟಿಂಗ್ ಇನ್ನೂ ನಡೀತಾ ಇಲ್ಲ. ನಮ್ಮ ಸಮಾಜ ನಾವು ಬಗೆಹರಿಸ್ಕೊಂಡಿದ್ದೀವಿ. ಅದೆಲ್ಲ ಬಗೆಹರಿಸಿ ಮಾತ್ರ meeting. ತಗೊಂತೀವಿ, ದಯವಿಟ್ಟು ನಿಮ್ಮ ರಿಕ್ವೆಸ್ಟ್ ಎಲ್ಲ ಇಲಾಖೆದು ಮತ್ತೆ ಉತ್ತರ ಅವ್ರ ಫೋನ್ ನಂಬರ್ ತಗೊಂಡು ಉತ್ತರ ಕೊಡೋದು ಸಿದ್ಧ ಇರಬೇಕು. ಬಂದಿದ್ದಾರೆ ಅವರೇ ಉತ್ತರ ಕೊಡ್ತಾರೆ.
ನಮ್ಮ ಮನೇಲಿ ಇನ್ನೂ ರೆಡಿ ಮಾಡಿಲ್ಲ ಪ್ಯಾನು ಫ್ರಿಜ್ಜು ಎಲ್ಲ ನಾವು ಬಡವರು ಅವಾಗ ತಗೊಂಡ್ಬರ್ಬೇಕು ಅವಾಗ ತಿನ್ಬೇಕು. ಎಷ್ಟು ಮನೆಗೆ ಹೋಗ್ಬೇಕು ಕೇಳಿ ಸರ್, ಇವ್ರ ಮನೆಯಲ್ಲೂ ನಮ್ಮ ಮನೆಯಲ್ಲೂ ಹೇಗೆ ಅಮ್ಮನ ಓಡಲಿ ಟಿವಿ ಫ್ರಿಜ್ ಎಲ್ಲ ಹೋಗೈತೆ. KB ಅವ್ರು ಏನು ಮಾಡ್ತಾ ಇರ್ತಾರೆ, ನೀವು ಫೋನ್ ಮಾಡ್ತಿರ್ತಾನೆ ಅವ್ರು ಬಂದು ನೋಡ್ಬೇಕು ತಾನೆ ಯಾವ ಏರಿಯಾ ಒಳಗೆ ಏನಾಗೈತೆ ಅಂತ. ನನಗೆ ಗೊತ್ತಾಗೋದಿಲ್ಲ. ನೀವಿಂತ ವಿನಾಯಕ ನಗರ ಅಂತ ಹೇಳಿದ್ರಿ, ಹೌದು ಅವತ್ತು ಮರ ಗೊತ್ತಿದೆ ಅಲ್ಲ ನಿಮಗೆ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಪೂರ್ತಿ ರಿಪ್ಲೇಸ್ ಮಾಡಿದ್ವಲ್ಲ ಫೋನ್ನ. ನಾನು ಎಷ್ಟು ಹೇಳ್ತಾ ಇದ್ದೀನಿ, ವಿನಾಯಕ ನಗರ ಮಾದಮ್ಮ ದೇವಸ್ಥಾನ ಒಂದು ನಿಮಿಷ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನಗೆ ಗೊತ್ತಿಲ್ಲ, ಅದೇ ಥರನೇ ಬರಬೇಕು ನೀವು, ನಿಮ್ಮ ಜವಾಬ್ದಾರಿ. ಮೇಡಮ್ ಒಂದು ನಿಮಿಷ ಹೇಳೋದು ಅರ್ಥ ಮಾಡ್ಕೊಳ್ಳಿ. ನೀವು ಹೇಳಿದ್ದು ನನಗೆ ಅರ್ಥ ಆಯಿತು. ಈಗ ಇವತ್ತು 14ನೇ ತಾರೀಕು ಫೋನ್ ಬಿಟ್ಟಿದ್ದು ಹೌದಾ? 4 ಗಂಟೆಗೆ ಹೌದಲ್ವಾ? ನನಗೆ ಬೇಗ ಗೊತ್ತಿಲ್ಲ. ಹೌದಾ? ಫೋನ್ ಬಿಡೋದಕ್ಕಿಂತ ಏನೋ ಫೋನ್ ಡ್ಯಾಮೇಜ್ ಆಗಿದೆ ಅಲ್ವಾ? ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ. ಹೇಳೋದನ್ನ ಅರ್ಥ ಮಾಡಿಲ್ಲ, ಆಮೇಲೆ ನೀವು ಮಾತಾಡಿ. ನಾನು ಆನ್ಸರ್ ಮಾಡಬೇಕು. ಒಂದು ನಿಮಿಷ ನೀವು ಹೇಳಿ, ನಾನು ಹೇಳೋದನ್ನು ಕೇಳಿ. 24 hours ಯಾರು ಕಸ್ಟಮರ್ ಬಂದಿಲ್ಲ, ಅಧಿಕಾರಿಗಳು ಬಂದಿಲ್ಲ. ಯಾರು ಹರೀಶ್ ಅವ್ರು ಫೋನ್ ಮಾಡಿ ಕಳಿಸಿರೋದು ಕಸ್ಟಮರ್ನ. ಯಾರು? ನಾನು ಎಲ್ಲಿ ಸರ್ ಅಲ್ಲಿ ನಾನು ದುಡ್ಡು ಕೊಟ್ಟು ಮರ ಕೊಯ್ತಿರೋದು. ನಾನು ದುಡ್ಡು ಕೊಟ್ಟು ಮರ ಕೊಯ್ತಿರೋದು. ಯಾರು ಬಂದಿದ್ರು, ಯಾರು ಏನಾಗಿಲ್ಲ, ದೇವ್ರ ಮನೆಗೆ ಯಾರೋ ಸುತ್ತೋಗಿದ್ರು ಏನು ಹೇಳಿ ಅವನಂತ ಮರ ಕೊಟ್ಟು ಮಗನ ಹೇಳಿ ನಡೆದಂತೆ ಮಾತಾಡಲಿ. ಅವ್ರು ಹೇಳಿದ್ರು ಯಾರು 8 ಕೋಲ್ ಹೋಗಿದ್ದೆ ಒಪ್ಕೊಂತೀನಿ. 8 ಕೋಲ್ ಹೋಗಿದ್ದೆ ಮರ ಬಿದ್ದಿದೆ ಆಯ್ತು. ಅದು ನೀವೇನು ಮಾಡೋಕ್ಕಾಗಲ್ಲ, ನಾವೇನು ಮಾಡೋಕ್ಕಾಗೋದಿಲ್ಲ. 24 hours ಅಲ್ಲಿ ಯಾರು ತಲೆ ಇಕ್ಕಿಲ್ಲ. ಅದಕ್ಕೆ ದೇವ್ರ ಮನೆಗೆ ಯಾರು ಏನೂ ಆಗಿಲ್ಲ. ಹೇಳ್ಬೇಕು ನಾವು, ನೀವೆಲ್ಲೋ ಹೇಳ್ತೀರಿ. ತೆಗೆದುಬಿಟ್ಟು ಅದಕ್ಕೆ ಮಕ್ಕಳಲ್ಲಿರೋ ಕಣ್ಣಿಗೆ ಅಡ್ಜಸ್ಟ್ ಮಾಡೋದು ಅದು ಸರಿಯಿಲ್ಲ. ಅಂದರೆ ಹೆಚ್ಚಾಗಿ ಬರೋದು ಕಡಿಮೆ ಆಗೋದು, ಹೆಚ್ಚಾಗಿ ಬರೋದು. ಸರ್ ಈ ಲೈನು ಮುಖ್ಯ ರಸ್ತೆ, ಇದು ಯಾವುದು ಪಂಚಾಯತಿ ಮುಖ್ಯ ರಸ್ತೆ ಆಗಿತ್ತು. ಅವಾಗ ಆಗ್ತಾ ಫ್ಯಾನ್ ಓಡ್ತಾ ಇರುತ್ತೆ, ಸಡನ್ ಡೌನ್ ಆಗುತ್ತೆ. ದಯವಿಟ್ಟು ಅದ್ರ ಬಗ್ಗೆ ಗಮನ ತೊಗೊಬೇಕು. ನಾವು ಸರೆಂಡರ್ ಮಾಡಿದ್ರೆ ನಮಗೆ ಹಿಂಸೆ ಕೊಡ್ತೀರಾ ಕೊಡೋಕ್ಕೆ. ಅದು ಏನಂತ ಗೊತ್ತಿಲ್ಲ, ನಿಮಗೆ ಕಾನೂನು ಹಂಗಿರ್ಬೋದು. ಅದನ್ನು ಏನು ಒಂದು ಜನಗಳಿಗೆ ಮನವರಿಕೆ ಮಾಡ್ತೀವಿ, ಜನರು ಮನವರಿಕೆ ಮಾಡಿ ಅದು ಯಾಕೆ ಹಿಂಗೆ ಆಗ್ತಾ ಇದೆ. ಇಷ್ಟು ದಿನ 1.5 year ಇಂದ ಪವರ್ ಸಪ್ಲೈ ಕೊಡ್ತಾ ಇರಲಿಲ್ಲ, ಎಸ್ಪೆಷಲಿ ಇದು ಮನೆಗಳಿಗೆ. ಈಗ ಒಂದು 15 ದಿವಸ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, OCCC ಇಂದ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಇದನ್ನ ಒಂದು ಸದುಪಯೋಗಪಡಿಸ್ಕೊಳ್ಳಿ. ಗ್ರೌಂಡ್ ಪ್ಲಸ್ 3 ಫ್ಲೋರ್ ಅಥವಾ ಗ್ರೌಂಡ್ ಪೂರ್ತಿ ಪಾರ್ಕಿಂಗು ಪ್ಲಸ್ ಮೇಲೆ 4 ಫ್ಲೋರ್ ಇದ್ದರೆ ಅದು 2880 ಅಡಿ ಒಳಗಡೆ ಇರಬೇಕು ಸೈಟ್ ಏರಿಯಾ. ನೀವು ಬಿಲ್ಟಪ್ ಏರಿಯಾ ಅಲ್ಲ, ಸೈಟ್ ಏರಿಯಾ 2880 ಅಡಿ ಒಳಗಡೆ ಇದ್ದರೆ 15 ದಿನ ಟೈಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಂತ್ 6ನೇ ತಾರೀಕು ಅಂದರೆ ಜುಲೈ 6ನೇ ತಾರೀಕು ಒಳಗಡೆ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಬಿಲ್ಡಿಂಗ್ ಕಂಪ್ಲೀಟ್ ಆಗಿರ್ಬೇಕು. ಇದು ಓನ್ಲಿ ಮನೆಗಳಿಗೆ ಮಾತ್ರ. ನೀವು ಒಂದೇ ಒಂದು ಸಿಂಗಲ್ ಕಮರ್ಷಿಯಲ್ ಇನ್ಸ್ಟಾಲೇಷನ್ ಇದ್ರೂ ಆಗಲ್ಲ. ಕಮರ್ಷಿಯಲ್ ಗ್ರೌಂಡ್ ಫ್ಲೋರ್ ಅಲ್ಲಿ ಕಮರ್ಷಿಯಲ್ ಇಟ್ಟಿರ್ತಾರೆ, ಆ ಬಿಲ್ಡಿಂಗ್ ಆಗಲ್ಲ. ಡೊಮೆಸ್ಟಿಕ್ ಇನ್ಸ್ಟಾಲೇಷನ್ ಅಂತ ಹೇಳ್ತೀವಿ, ಮನೆಗಳಿಗೆ ಮಾತ್ರ. ಹಾಗಾಗಿ ಇದು ನಿಮ್ಮ ಪರಿಚಯದವ್ರು ಇದ್ರೂ ಹೇಳಿ, ಓನ್ಲಿ 15 ದಿವಸ ಅಷ್ಟೇ ಟೈಮ್ ಕೊಟ್ಟಿದ್ದಾರೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ. ಬರೀ ಪೋಸ್ಟ್ ಬರ್ತೀನಿ, ಮೇಲಧಿಕಾರಿಗಳು ಕೊಡ್ತಾರೆ, ಅದು ಅಲ್ಲಿಂದ ರಿಲೀಸ್ ಆಗ್ತದೆ ಪೋಸ್ಟ್ಮ್ಯಾನ್ ಕೆಲಸ ಮಾಡ್ತಿದ್ದಾರೆ. ಇಲಾಖೆ ರೆಪ್ರೆಸೆಂಟ್ ಮಾಡ್ತಾರೆ, ಅವರು ತಿಳ್ಕೊಂಡು ಇಲಾಖೆ ಏನು ಅಪ್ಲೈ ಮಾಡಬೇಕು ಅದು ಹೇಳಿ. ಪೋಸ್ಟ್ಮ್ಯಾನ್ ಕೆಲಸ ಮಾಡ್ತಾರೆ ಈಗ ಇಲ್ಲ ಎಷ್ಟು ವಾಸನೆ ಗಲೀಜಾಗ್ತದೆ ಅಂತ ಹೆಂಗಿರ್ಬೇಕು ಸರ್. ಸ್ಕೂಲಲ್ಲಿ 500 ಮಕ್ಕಳಿದ್ದಾರೆ ನಮ್ಮಲ್ಲಿ. ಇದು GLP-ಬೇಸ್ ಬಾಯ್ಸ್ 500 ಮಕ್ಕಳಿದ್ದಾರೆ. ಕಳೆದ ವರ್ಷ ಎಲ್ಲ 3 ದಿನ ಬರ್ತಾ ಇದ್ರು, 2 ದಿನ ಮಾಡ್ತಾ ಇದ್ದಾರೆ. ಅದು ನೋಡ್ತೀನಿ ಬಿಡಿ. ನೋಡಿ ಸರ್, ಆಡಳಿತ ಅಧಿಕಾರಿಗಳು ಗಮನ ಕೊಡಿ. ಈಗ ಮೇಡಮ್ ಅವರು ಶಿಕ್ಷಕರು ಶಿವರ್ ಬರ್ಕೊಳ್ಳಿ ಸರ್, ನಡವಳಿ ಮಾಡಿ ಇಲಾಖೆ
ಇಲಾಖೆಯಿಂದ ಒದಗಿಸ್ಕೊಟ್ರೆ ಮಾತ್ರ ನಾವು ತಗೊಳಕ್ಕೆ ಅವಕಾಶ. ನಾವು ನೇರವಾಗಿ ಶಾಲೆಯಲ್ಲಿ ತಗೊಳಕ್ಕಿಲ್ಲ, ನಮ್ಮ ಇಲಾಖೆಯಿಂದ. ಆದರೆ ಹಣಕಾಸಿನ ಏನು ಶಿಕ್ಷಕರು ತಗೊಳಕ್ಕೆ ಅವಕಾಶ ಇದೆ ಸರ್? ಇಲ್ಲ, ಅವಕಾಶ ಕೊಟ್ಟಿಲ್ಲ. ಪಂಚಾಯತಿ ಯಾಕೆ ಮಾಡ್ತಾ ಇದ್ವಿ ಅಂದ್ರೆ 5% ಸೆಸ್ ಇದೆಯಲ್ಲ, ಅದರಲ್ಲಿ ಮಾಡಿ ಅದನ್ನು ಒದಗಿಸ್ಕೊಡಿಂತ ನೀವು ದಯಮಾಡಿ ಎಲ್ಲರೂ ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಪಾಠ ಮಾಡೋ ಮಾನದಂಡ ಹಿಂದೆಲ್ಲ ನಾವೇ ಸ್ವಚ್ಛಪಡಿಸಿದ್ದು ಆಗುವಾಗ ಈಗ ಹಂಗಿಲ್ವ ನಮ್ಮ ಪರಿಸ್ಥಿತಿ ಬದಲಾವಣೆ ಆಗಿದೆ. ಆ ಕಾರಣಕ್ಕೋಸ್ಕರ ಪಂಚಾಯತಿಯಿಂದ ವ್ಯವಸ್ಥೆ ಮಾಡಿಕೊಡಿ. ಏನು ಶೌಚಾಲಯ ಕೊಡಲಿಕ್ಕೆ ಶೌಚಾಲಯ ಅಷ್ಟೇ. ಪ್ರತಿ ದಿನನೂ ತೊಳೆದು ಫೋಟೋ ಹಾಕ್ತಾರೆ. ಯಾವ್ಯಾವ ಸ್ಕೂಲ್ ಹೋಗಿದ್ದೀವಿ, ಎಲ್ಲ ಕ್ಲೀನ್ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. 5 ಜನ ಬಂದಿದ್ದಾರೆ, ಅವ್ರು ಒಂದೇ ದಿನ ಬಂದಿರೋದು ಅಂತ ಒಂದು ನಿಮಿಷ ನನಗೆ ಫೋನ್ ಮಾಡಿದ್ರೆ ಮೇಡಮ್ ನೀರು ಹೋಗ್ತಾ ಇಲ್ಲ, ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅಂತ ನಾನೇ ರಿಸೀವ್ ಮಾಡಿ ಅವ್ರಿಗೆ ಏನಿದೆ ಸಂಸ್ಥೆ ಎಲ್ಲ ರೆಡಿ ಮಾಡಿ ನೀರು ಹೋಗೋ ಥರ ರೆಡಿ ಮಾಡಿ ಕೊಟ್ಟಿದ್ದೀವಿ. ನೀವು ಆಗಲ್ಲ, ನೀವು ಗಮನಕ್ಕೆ ತಂದಿದ್ದೀರ, ನೀವು ಗೌರ್ಮೆಂಟ್ ಎಂಪ್ಲಾಯಿ, ನೀವು ಜವಾಬ್ದಾರಿ ಭೇಟಿ ಮಾಡಿದ್ದೀರ. ನಿಮ್ಮ ಹೆಸರೇನು? ಯಾವ ಸ್ಕೂಲ್? ಆಯ್ತು, ನೀವು ಬಂದು ಪಿ ಡಿ ಅವ್ರನ್ನ ಭೇಟಿ ಮಾಡಿ ಅವ್ರು ರಿಸೀವ್ ಮಾಡಿ ಅದನ್ನು ಕ್ಲಿಯರ್ ಮಾಡ್ತಾರೆ. ಅದೆಲ್ಲ ಬೇಡ, ಏನಿದೆ ಶಾಲೆ ಸ್ಕೂಲಲ್ಲಿ ಕ್ಲೀನಾಗಿರ್ಬೇಕು, ಸ್ವಚ್ಛತಾಗಿರ್ಬೇಕು. ಪಂಚಾಯತ್ ಎತ್ತಿಕೊಂಡಿದ್ದಾರೆ. ಕೋತಿ ಕಾಟ ದಿನ ಭಯ ಬೀಳ್ತಾ ಇದ್ದಾರೆ. ದಯವಿಟ್ಟು ಅದನ್ನು ನೀವು ಫಾಲೋ ಮಾಡಿ ಅದನ್ನ ಬಗೆಹರಿಸಬೇಕು ಸರ್ ಸಮಸ್ಯೆ. ಸಂಬಳ ತಗೊಳ್ತಾ ಇದ್ದೀರಾ, ಇಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ನಾಯಕರು ಅಂತ ಹೇಳ್ತಾ ಇದ್ದಾರೆ. ಬಡಮಕ್ಕಳಿಗೆ ಉನ್ನತ ಶಿಕ್ಷಣ ಅನ್ನೋದು ಕನಸಿನ ಮಾತಾಗಿದೆ. ಇದಕ್ಕೆಲ್ಲ ಯಾಕೆ ಪರ್ಮಿಷನ್ ಕೊಡೋಕ್ಕೆ ಯಾರು ಇಲ್ವಾ? ಗೌರ್ಮೆಂಟ್ಗೆ ವರದಿ ಕೊಡ್ಬೋದಾಗಿತ್ತಲ್ಲ. 12 ಕಿಲೋಮೀಟರ್ ವ್ಯಾಪ್ತಿ ಇದೆ ಒಂದು ಸ್ಕೂಲಿಂದ ಸ್ಕೂಲ್ಗೆ, ಹೈಸ್ಕೂಲ್ಗೆ, ಕಾಲೇಜುಗಳಿಗೆ. ಗೋಡೆಗಳು ಹೆಚ್ಚಾಗಿದೆಯಲ್ಲ, ಯಾಕೆ ಸರ್ ಖಾಸಗಿ ಪರ್ಮಿಷನ್ ಕೊಡೋಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ? ನಮ್ಮ ಪ್ರಶ್ನೆಯೂ ಆಗಿದೆ. ಮೇಲಿನ ಅಧಿಕಾರಿಗಳು ತಗೊಂಡೆ ಮಾಡಿದ್ದಾರೆ. ನಾವು ನಮಗೂ ಇದಾಗಿದೆ. ಸರ್ಕಾರಿ ಮಕ್ಕಳಿಗೆ ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ, ಪಕ್ಕದಲ್ಲೇ ಶಾಲೆಗಳು ಮಾಡಿಕೊಡುವ ಪರ್ಮಿಷನ್ ಕೊಟ್ಬಿಡ್ತಾರೆ. ನಮ್ಮ ಯೋಚನೆಯಲ್ಲಿ ಬಂದಿದೆ. ಅದು ಇಲಾಖೆ ತೆಗೆದುಕೊಳ್ತಕ್ಕಂಥ DDPI ಕಮಿಷನ್ ತೆಗೆದುಕೊಳ್ತಕ್ಕಂಥ ಈ ಒಂದು ನಿರ್ಧಾರ ನಾವು ಇದನ್ನು ಹೇಳಿದ್ದೀವಿ. ಉನ್ನತ ಶಿಕ್ಷಣ ಬಡಮಕ್ಕಳ ಶಿಕ್ಷಣ ಖಾಸಗಿ ಶಿಕ್ಷಣ ಒಂದು ಉದ್ದೇಶ ಇದೆ. ಅವರೆಲ್ಲ ಬೀದಿ ಪಾಲಾಗ್ತಾ ಇದ್ದಾರೆ.
ಅಪ್ಡೇಟ್ ಮಾಡಿದ್ದಾರೆ. 8 ಇತ್ತು, ಈ ವರ್ಷ 9 ಕೊಟ್ಟಿದ್ದಾರೆ. ಮುಂದಿನ ವರ್ಷ 10 ಆಗುತ್ತೆ. ಈಗ ಹೈಸ್ಕೂಲ್ ಪ್ರಾರಂಭ ಆಗುತ್ತೆ. ಒಂದು ಊರಿಗೆ ಒಂದು ಹೈಸ್ಕೂಲ್ ಕೊಡ್ತಾರೆ ಸರ್ಕಾರದಿಂದ. ಆಗಿದೆ, ಜೋರ ಚಪ್ಪಾಳೆ ತಟ್ಟಿ ನಿಮ್ಮ ಮಕ್ಕಳನ್ನ ಆ ಶಾಲೆಗೆ ಸೇರಿಸಿ. ಚಪ್ಪಾಳೆ ತಟ್ಟೋ ಮುಂಚೆ ಸಾಧ್ಯ ಇಲ್ಲ. ಸರ್ಕಾರಿ ಶಾಲೆಗೆ ಮಕ್ಕಳು ಕಳಿಸಿ ಅಂತ ಹೇಳ್ತೀರಲ್ಲ, ಒಂದು ಟಾಯ್ಲೆಟ್ಸ್ಗೆ ಕೆಲಸ ಕೊಡೋದಕ್ಕೆ ಅಪಾಯಿಂಟ್ಮೆಂಟ್ ಇಲ್ಲ ಅಂದ್ರೆ ನೀವೇನ್ ಕೊಡ್ತಾ ಇದ್ದೀರಾ ಅಲ್ಲಿ ಸರ್ಕಾರದಿಂದ? ನೀವು ಹೇಳುವಂತಹ ಮಾತನ್ನ ಸರ್ಕಾರಿ ಶಾಲೆಗಳು ಅಂತ ಹೇಳ್ತೀರಲ್ಲ, ಖಾಸಗಿ ಶಾಲೆಗೆ ವಿಶೇಷವಾಗಿ ಯಾಕಾಗ್ತಾ ಇದೆ? ಎಲ್ಲ ನಮ್ಮ ಸ್ನೇಹಿತರು ಕೊಡ್ತಿದೆ. ನಾವು ಕೊಡ್ತೀವ, ನಾವು ಉತ್ತರ ಹೇಳ್ಬೇಕಂದ್ರೆ ಮಾಹಿತಿ ಒಂದು ಬಾಕ್ಸ್ ಇದೆ. 3 ಕಿಲೋಮೀಟರ್ ಒಳಗಡೆ ಯಾವುದೇ ಶಾಲೆಯಿಂದ ಅವಕಾಶ ಕೊಟ್ಟಾಗಿದೆ. ಎಷ್ಟು ಕೊಟ್ಟಾಗಿದೆ ಸರ್? ಯಾಕೆ ಕೊಡ್ತಾ ಇದ್ದೀರಾ? ಎಲ್ಲ ಇಷ್ಟು ದಿನ ಕೊಟ್ಟಾಗಿದೆ, ಈ ಮೊದಲು ಕೊಡ್ತಾ ಇದ್ದೀರಲ್ಲ, ಕೊಡ್ತಾ ಇದ್ದೀರಾ? ಯಾಕೆ ಕೊಡ್ತಿಲ್ಲ? ತೋರಿಸ್ತಾ ಕಮಿಷನರ್ ಕೊಡ್ತಾ ಇದ್ದೀವಿ. ಸದಸ್ಯರು ಕೇಳಿದ್ದಾರೆ, ಕಮಿಷನರೇ ಕಳಿಸ್ತೇವೆ. ನೀವು ಕೊಟ್ಟರೆ ಏನು ಸುಮ್ಮನೆ ಲೆಟರ್ ತಗೋತೀರಾ, ನೀವು ಬಂತೀರಾ, ಒಂದು ಲೆಟರ್ ಫಾರ್ವರ್ಡ್ ಮಾಡ್ತೀರಾ, ಸುಮ್ಮನೆ ಆಗ್ತೀರಾ. ಯಾವುದೇ ಶಾಲೆಗಳಲ್ಲಿ ಸರ್ಕಾರಿ ಶಾಲೆ ಬಿಟ್ಟು ಎಷ್ಟು ಫೀಸು, ಎಷ್ಟು ಮಕ್ಕಳಿಗೆ ಎಷ್ಟು ಫೀಸ್ ಅಂತ ಎಲ್ಲಾದ್ರೂ ಮಾಹಿತಿ ಕರೆಕ್ಟ್ ಮಾಡಿದ್ದೀರಾ? ಯಾವ ಶಾಲೆ ಮಾಡಿದ್ದೀರಾ? ಎಲ್ಲಾ ಶಾಲೆಗಳಲ್ಲೂ ನಾವು ಮೊದಲೇ ಇಶ್ಯೂ ಮಾಡಿದ್ದೀವಿ. ನೋಟಿಸ್ ಬೋರ್ಡಲ್ಲಿ ಹಾಕ್ಬೇಕು. ಅಲ್ಲ ಸರ್, ಅದನ್ನೇ ಕೇಳ್ತಾ ಇದ್ದೀವಿ. ಎಷ್ಟು ಸ್ಕೂಲ್ಗಳಲ್ಲಿ ಹೋಗಿ ನೀವು ದರ್ಜೆ ನಡೆಸಿ ಮಾಹಿತಿ ನೋಡಿದ್ದೀರಾ? ಮಾಹಿತಿ ಕೊಡಿ ನಮಗೆ. ಸರ್, ಎಲ್ಲಾ ಸ್ಕೂಲಲ್ಲೂ ಅದನ್ನ ಅನೌನ್ಸ್ ಮಾಡಿ ಕೇಳಿದ್ವಿ. ಈಗ ಶುರು ಮಾಡ್ತಿದ್ದಾರೆ, ಮಾಡ್ತಾರೆ ಸರ್. ಅಲ್ಲ ಸರ್, ರೈಲು ನೀವು ಆಚೆ ಕೂತ್ಕೊಂಡು ಯಾವುದೇ ಮಾಸ್ತರು ಮಕ್ಕಳನ್ನ ಜೋಪಾನ ಮಾಡ್ತಾ ಇಲ್ಲ. ಚಿಕ್ಕ ಮಕ್ಕಳು ರೋಡಲ್ಲಿ ಓಡ್ತಾರೆ, ಕೆಲವು ಘಟನೆಗಳು
ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ನಡೆಯುವಾಗ ಯಾರಾದರೂ ಅಡ್ಡಿ ಬಂದರೆ ದಯವಿಟ್ಟು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಕೆಲಸ ಮಾಡೋಕ್ಕೆ ಬಿಡಿ. ಯಾಕಂದರೆ ಸಾರ್ವಜನಿಕರು ಕೆಲಸ ಮಾಡ್ತಾ ಇರೋದು. 2 ವರ್ಷ ಸಾರ್ವಜನಿಕರಿಗೆ 2 ವರ್ಷ ಆಗಿದೆ ರೋಡ್ ಕಿತ್ತಾಕಿ. ಸಾಯ್ತಾ ಅವ್ರು ಅಲ್ಲಿ. ಸಾರ್ವಜನಿಕರು ಯಾರೇ ಮಾಡಲಿ ಸರ್, ಅದಕ್ಕೆ ಯಾವುದೇ ಪಕ್ಷಾತೀತವಾಗಿ ನಾವೆಲ್ಲ ಸಹಕರಿಸ್ತೀವಿ.
ಸರ್ ಬೇರೆ ಸರ್ವೆ ನಂಬರ್ಗಳೆಲ್ಲ ಕಟ್ಟಿದ್ದಾರೆ, ನೀವು ಬರೀ 45 ಎಕರೆ ಪೂರಕ ಅಂತ ಹೇಳಿ ಎಷ್ಟಿದೆ? 62 ಎಕರೆ 19 ಗುಂಟೆ ಇದೆ. 42 ಎಕರೆ 19 ಗುಂಟೆ ಏನಿದು? ಏನ್ ಖರಾಬು ನೋಡಿ ಸರ್. ಇಲ್ಲಿ ಇನ್ನು 20 ಎಕರೆ ಎಲ್ಲೋಯ್ತು? 42 ಎಕರೆ ಆಯ್ತಲ್ಲ, ಇನ್ನು 20 ಎಕರೆ ಎಲ್ಲೋಯ್ತು? ಏನು ಜನ ಮಶಾಣಕ್ಕೆ ಬಂದಿದ್ದಾಗ ಮನೆಗೆ ಬರ್ತೈತಾ? ನೀನು ಗೊತ್ತಿಲ್ಲ ಜಮೀನು ಎಷ್ಟೈತೆ ಅಂದ್ಬಿಟ್ಟು. ಸರ್ ನಿಮ್ ಜಮೀನು ಸರ್, ಅದಕ್ಕೆ ನೀವು ಹೊಸ ಬಂದಿದ್ಯಾ? ನೀನು ಹೊಸ ಬಂದಿದ್ದೆ, ನಿನ್ಗೆ ಓಡ್ತಾ ಇದ್ದೀನಿ. ಸರಿ ಆಯ್ತು, 42 ಎಕರೆ 19 ಗುಂಟೆ ಜಮೀನು ಇರಬೇಕು. ಎಷ್ಟಿದೆ ಇಲ್ಲಿ ನೋಡ್ರಿ ಮಾಧ್ಯಮದವ್ರ? 42 ಎಕರೆ 19 ಗುಂಟೆನಾ 42ನ 0 ಮಾಡ್ಬಿಟ್ಟವ್ರೆ. ಯಾರು ಮಾಡೋದು? ಅಧಿಕಾರಿಗಳು. 40 ಎಕರೆ 19 ಗುಂಟೆ, 42 ಎಕರೆ 19 ಗುಂಟೆಯಲ್ಲಿದೆ. 40 ಎಕರೆ 19 ಗುಂಟೆಯಲ್ಲಿದೆ. 2 ಎಕರೆ ಇಲ್ವಾಯ್ತು ನೋಡ, 2ನ 0 ಮಾಡ್ಬಿಟ್ಟವ್ರೆ. ಇದು ಹೊಸದಾಗಿ ತಾಲೂಕು ಆಫೀಸಲ್ಲಿ ಅಪ್ಲೈ ಮಾಡಿ ತಗೊಂಡಿರೋದು ಕಾಪಿ ಪಾಣಿ. ಇದು ಅಧಿಕಾರಿಗಳು ಏನಾದರೂ ಮಾಡ್ಬೋದು. ಒಬ್ಬ ಬಡವ ತಲೆ ಕೊಟ್ಟೆ ಇಲ್ದವ್ನು ಏನಾರ ಮಾಡಿದ್ರೆ ಅವ್ನ ಮೇಲೆ FIR ಹಾಕ್ತಾರೆ, ಕೇಸ್ ಬುಕ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಇದಕ್ಕೆ ಯಾರು ಹೊಣೆ? ಯಾಕಂದ್ರೆ ಮಾಧ್ಯಮದವ್ರು ಇದ್ದೀರಿ, ಜನ ಇದ್ದೀರಿ, ಸ್ವಲ್ಪ ಒಂದು 10 ನಿಮಿಷ ಸೈಲೆಂಟ್ ಆಗಿರಲ್ಲ. ನಾನು ಬಿಡುಗಡೆ ಮಾಡ್ತೀನಿ. ನನ್ನ ಏನಾರ ಬಿಡುಗಡೆ ಮಾಡಿದ್ರೆ ನನ್ನ ಮೇಲೆ ಮಾಧ್ಯಮದವ್ರಿಗೆ ಹೇಳ್ತಾ ಇದ್ದೀನಿ, ನನ್ನ ಮೇಲೆ ಪತ್ರಿಕಾ ವರ್ಷ ಮಾತ್ರ ಮಾಡಲಿ, 100 ಮಾಡಲಿ, ನನಗೇನು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಜನಕ್ಕೆ ಅನುಕೂಲ ಆಗಬೇಕು. ಆಯ್ತಾ ಇದೆ ಸರ್? ಇದ್ಯಾ ಸರ್ ಮಾಡಿರೋದು? 42 ಎಕರೆ 19 ಗುಂಟೆ. ನಾನು ಹೇಳೋದು ಕೇಳಿ ಸರ್, ನಿಮಗೆಲ್ಲ ಗೊತ್ತಾಗಿರೋದು. ನಾನು ಕಣ್ಣು ಹಾಸ್ಪಿಟ್ಲಿಗೆ 2 ಎಕರೆ ಕೊಟ್ಟಿದ್ರೆ, ಕಣ್ಣು ಹಾಸ್ಪಿಟ್ಲಿಗೆ 2 ಎಕರೆ ಸಪ್ರೇಟಾಗಿ ಇರ್ತೈತೆ. ಈಗ ಸರ್ ನಾನು ಹೇಳೋದು ಕೇಳಿ ಸರ್, ಟೋಟಲ್ ಜಮೀನು 42 ಎಕರೆ 19 ಗುಂಟೆ ಇರಬೇಕು. ಅದನ್ನ 2ನ 0 ಯಾಕೆ ಮಾಡಿದ್ರಿ? ಮಾಡೋ ಪ್ರಾಯೋಜನ ಇದೆಯಾ ಸರ್? ನನಗೆ ಅದೆಲ್ಲ ಹೇಳ್ಬೇಡ. ಅಲ್ಲ ನೋಡಿದ್ದೀನಿ, ನಂಗೆ ಹೇಳ್ಬೇಡಿ, ನನಗೆ ಅದೆಲ್ಲ ಹೇಳೋಕೆ ಬರಬೇಡ. ಇದು ತಾಲೂಕು ಆಫೀಸರ್ ಯಾರು ಕೊಟ್ಟೋದು? ಶಿರ್ಸ್ತದಾರ ಕೊಟ್ಟಿರೋದು. ಕರೆಕ್ಟಾ? ಇದೊಂದು ಆಯ್ತಾ? ಅದಕ್ಕೆ ನಿಮ್ಮನ್ನ ಕಳಿಸಿರೋದು. ಕಾಡಾಚಾರ ಕಳ್ಸೋರು ಅಷ್ಟೇ, ಕಾಡಾಚಾರ ಕಳ್ಸೋರು ದೊಡ್ಡ ಅಧಿಕಾರಿಗಳು ಬಂದಿದ್ದಾರೆ ಗೊತ್ತಾಗ್ತಾ ಇತ್ತು. ಹೌದು ಸ್ವಾಮಿ, ಒಂದು ಬಡವ ಯಾರಾದ್ರೂ ಹಾಕೊಬೇಕಾದ್ರೆ ಇಮಿಡಿಯೇಟ್ ಆಗಿ FIR ಆಗ್ತವೆ. ಅದೇ 42 ಎಕರೆ ಇರೋದು 40 ಎಕರೆ ಆದಾಗ ಹೇಗೋಯ್ತು ಅಲ್ಲಿ 40 ಎಕರೆ? ಅದು ಮುಂಚೆನೆ ನಮ್ಮ ಹತ್ರ ದಾಖಲಾತಿ ಇದೆ. ದಾಖಲೆ ನಾವು ಪ್ರೆಸ್ಸಲ್ಲಿ ತೆಗಿತೇವೆ ಅದನ್ನ. ಕೋಡಿ ಆದ್ರೆ ಟೋಟಲ್ 2 ಎಕರೆ ಮೆನ್ಷನ್ ಆಗ್ಬೇಕಲ್ಲಿ. ಕೋಡಿ ಆದ್ರೆ ಸಬ್ ನಂಬರ್ ಸಪ್ರೇಟ್ ಪಾಣಿ ಬರಬೇಕು. ಸಪ್ರೇಟ್ ಪಾಣಿಯಲ್ಲಿ ಬಂದಿದೆ ಹೇಳಿ ಸರ್. ಅವೆಲ್ಲ ಮಾತಾಡಬೇಡಿ ಸರ್. ಸರ್ ನಾನು ಹೇಳೋದು ಕಾನೂನು ಬಗ್ಗೆ. ಆಮೇಲೆ ಸರ್ವೆ ನಂಬರ್ 207ರಲ್ಲಿ 21 ಎಕರೆ 22 ಗುಂಟೆ ಜಮೀನಿದೆ. ಕರೆಕ್ಟಾ? 1974-75 ಡೆವಲಪ್ ಆಫೀಸರು ಇವರು ನಾವು ಸೈಟು ನಿವೇಶನ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ? 1ರಿಂದ 100 ಸೈಟ್ ಅಲಾಟ್ಮೆಂಟ್ ಮಾಡಿದ್ದಾರೆ. ಎಷ್ಟರಲ್ಲಿ? 21 ಎಕರೆ 22 ಗುಂಟೆಯಲ್ಲಿ. ಇದು ಪ್ರಾಣಿ ಕೆಚ್ಚು. ಇದು ಯಾರು ಮಾಡೋದು? ಇದು ಅಧಿಕಾರಿಗಳು ಮಾಡಿರೋದು. ಯಾರು ಮಾಡೋದು? ಯಾವಾಗ ಮಾಡೋದು? 74-75ರಲ್ಲಿ. ಅರ್ಥ ಆಯ್ತಾ? 21 ಎಕರೆಯಲ್ಲಿ 100 ಸೈಡ್ಗೆ ಎಷ್ಟು ಜಮೀನು ಬೇಕಾಗುತ್ತೆ? 10 ಎಕರೆ ಬೇಕಾಗುತ್ತಲ್ಲ. ಇನ್ನು 11 ಎಕರೆ 22 ಗುಂಟೆ ಎಲ್ಲೋ ಜಮೀನು. ಯಾವ ಸರ್? ಆಯ್ತು ಆಯ್ತು, ಓಕೆ 90% ದಿನಾಂಕ 8/7/2014ರಲ್ಲಿ 90%ಗೆ ನಾವು ಹಾಕಿದ್ರಿ. ನಾನು ಪಂಚಾಯತಿ ಸದಸ್ಯನು, ರವೀಂದ್ರ ಅವರು ಚೇರ್ಮನ್. 14 ವರ್ಷ ಆಯ್ತಲ್ಲ, 12 ವರ್ಷ ಆಯ್ತಲ್ಲ. ಯಾರು ಒಂದು ಪದ ಕೊಟ್ಟಿದ್ರಿ ನೀವು? ಸರ್ ಟೋಟಲ್ ಎಷ್ಟು? 53 ತಾತ್ಕಾಲಿಕ ಪದ ಕೊಟ್ಟಿದ್ದೀವಿ ನಾವು. ಎಲ್ಲಿ ಕೊಟ್ಟಿದ್ಯಾ? 129 ಕೊಟ್ಟಿದ್ದೀರಿ. MLA ಅವರು ನಾನು ಹೇಳೋದು ಕೇಳಿ, 129 ಜನಕ್ಕೆ ಕೊಟ್ಟಿದ್ದೀರಿ. ಅದನ್ನು ಯಾರು ನೋಂದಣಿ ಮಾಡ್ಕೊಡೋದು? ಸಂಬಂಧಪಟ್ಟ ತಹಸೀಲ್ದಾರ್ ಮಾಡಬೇಕಿಲ್ಲ, ನೀವು ಮಾಡಬೇಕಿಲ್ಲ, RI ಮಾಡಬೇಕಲ್ವಾ? ಇದುವರೆಗೂ 10,000 ಕಟ್ಸ್ಕೊಂಡ್ರಿ, ಮಾಡೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ. ಸರ್ ನಾನು ಹೇಳೋದು ಕೇಳಿ, ಆಮೇಲೆ ಆನ್ಸರ್ ಮಾಡಿ. ಆಮೇಲೆ 90%ಗೆ ಸರ್ಕಾರ ಬಿಟ್ಟಿರೋದು 100 ರೂಪಾಯಿ ಕಟ್ಕೊಂಡು. ನಾನು ನೋಡಿ
ಸುಮ್ಮನೆ ಏನೇನೋ ಮಾಡುವುದಲ್ಲ, ಜನರಿಗೆ ಕಣ್ಣೋಡ್ಸೋದು ಬೇಡ. ಇದೇ ಇದೆ. ನೋಡಿ ಆಮೇಲೆ ನೋಡಿ ಸರ್, ನೋಡಿ ನಮ್ಮ ಮನೆಗಳಿಗೆ ಸರ್ ಇವಾಗ ತಗೊಬಂದು ಕೊಡಿ, ಅದನ್ನ ಪಂಚಾಯತ್ ಫಸ್ಟ್ ಈಗ ಮಾಡಿಸಿ ಆಮೇಲೆ ರಿಜಿಸ್ಟರ್ ಮಾಡ್ಕೊಡ್ತೀವಿ. ನಾವು ಕೇಳಿದಾಗ ಮುನಿಯಪ್ಪರ ನೋಡಿ, ನಾನು ಪಂಚಾಯತಿ ಮುಂಭಾಗ ದಿನಾಂಕ 31/11/11 ಇಸ್ವಿಯಲ್ಲಿ ನಾನು ಧರಣಿ ಮಾಡಿದ್ದೀನಿ, ಹೋರಾಟ ಮಾಡಿದ್ದೀನಿ. ಸ್ವಾಮಿ 11 ಇಲ್ಲ ಸ್ವಾಮಿ, 11 ನೋಡಿ ಪ್ರೆಸ್ ನೋಡಿ ಯಾರಲ್ಲಿ ಇದ್ದಿದ್ದು ವಿಡಿಯೋ ಇದ್ದಾರೆ ನೋಡಿ, ಅರ್ಥ ಆಯ್ತಾ? ಇವಾಗ 90% ನಾನು 2014 ನೋಡಿ ಇಷ್ಟು ಜನದ್ದು ನಾನು 100 ರೂಪಾಯಿ ಖರ್ಚು ನಾನು ಅಪ್ಲಿಕೇಶನ್ ಆಗಿದೆ. ಎಷ್ಟು ಜನಕ್ಕೆ ಸ್ವಾಮಿ ನಾವು ಪತ್ರ ಕೊಟ್ಟಿದ್ದೀರಿ? ಸರ್ವೆ ನಂಬರು 207 ಇದೆ, 180 ಇದೆ, 2 ನಂಬರ್ 850 ಜನ 800 ಚಿಲ್ಲರೆಗೆ ಹಾಕಿರೋದು. 839ಕ್ಕೆ 8 ಜನಕ್ಕಪ್ಪ ನೀವು ಫಲಾನುಭವಿಗೆ ಅಪ್ಪಸ ಕೊಟ್ಟಿದ್ದೀರಿ. MLA ಅವ್ರು ನಿಮ್ಗೆ 50 ಸಲ ಹೇಳಿದ್ದಾರೆ. ಏನಪ್ಪ ನೀನು ನಿನ್ ನಾಮ್ ಸಾಹೇಬ್ ಅಣ್ಣ ನಾಯಸಮಣ್ಣ ಹಿಂದೆ ಇರೋರು ಹೇಳಿರ್ತಾರೆ, ಇವ್ರು ಯಾಕೆ ಮಾಡಬಾರ್ದು? ಸರ್ ಇವಾಗ ನಾನು ಬಂದ್ಮೇಲೆ ಯಾವ ರೀತಿ ಕೊಡಿ ನಾನು ಮಾಡ್ಕೊಡ್ತೀನಿ. ಎಷ್ಟು ದಿನದಲ್ಲಿ ಮಾಡ್ತೀಯಾ? 50 ಅಲ್ಲ ಸರ್, 50 ವರ್ಷ ಆಗಿದೆ ಮನೆಗಳು ಕಟ್ಕೊಂಡು ಬಡವರು. 50 ವರ್ಷದಿಂದ ಎಷ್ಟು ಶಾಸಕರು ಬರಲಿ, ಕಾಂಗ್ರೆಸ್ ಅವ್ರು ಬರಲಿ, BJP ಬರಲಿ, ಪಕ್ಷ ಬೇಕಾಗಿಲ್ಲ, ಬಡವ್ರಿಗೆ ಅನುಕೂಲ ಆಗಬೇಕು, ಖಾತೆ ಮಾಡ್ಕೊಡ್ಬೇಕು. 50 ವರ್ಷ ಆಗಿದೆ, ಒಬ್ಬ ಬಡವನ ಮನೆ ಕಟ್ಟಬೇಕಲ್ಲ, ಏನು ಮಾಡೋದು? ರಿಜಿಸ್ಟರ್ ಮಾಡ್ಕೊಳ್ಬೇಕು. ಆಮೇಲೆ 129 ಜನಕ್ಕೆ ರಿಜಿಸ್ಟರ್ ಮಾಡೋಂಥ ಎಷ್ಟು ಸಲ ಇದ್ದಾರೆ. PDO ಅವ್ರು ಏನು ಹೇಳಿದ್ರು, ತಹಸೀಲ್ದಾರ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಕೇಳು ಅಂದರು. ಆ ಸದಸ್ಯರುಗಳನ್ನ ನಮ್ಮ ಪಂಚಾಯತ್ ಸದಸ್ಯರುಗಳೆಲ್ಲ ಹೇಳಿದ್ರು, ನಾನೇ ಮನೆ ಗೊತ್ತಿಲ್ಲ ಮಾಹಿತಿ ತಗೊಂಡು ಲಿಸ್ಟ್ ಮಾಡಿ 4 ವರ್ಷ ಸರ್ ಇವಾಗ ಗ್ರಾಮ ಸಭೆಯಲ್ಲಿ ಏನು ಹೇಳ್ಬಿಟ್ಟು ತಪ್ಪಿಸ್ಕೊಳ್ಳೋದು ಬೇಕಾಗಿಲ್ಲ. ಎಷ್ಟು ದಿನ ಕೇಳಿ ಸರ್, ಎಷ್ಟು ದಿನ ಎಷ್ಟು ದಿನ ಆಯ್ತು ಹೇಳಿ, ಎಷ್ಟು ದಿನ ಆಯ್ತಪ್ಪ? ಆಮೇಲೆ ನೋಡಿ ಇದನ್ನ ಇವಾಗ ಸರ್ವೆ ನಂಬರ್ 233ರಲ್ಲಿ ಟೋಟಲ್ 6 ಎಕರೆ 25 ಎಕರೆ ಜಮೀನಿದೆ. 1 ಎಕರೆ 7 ಗುಂಟೆ ಈಗ ಮೈದಾನಕ್ಕೆ ಹೋಯ್ತು. ಇನ್ನು 5 ಎಕರೆ 23 ಗುಂಟೆ ಇದು ಯಾರೋ ಒಬ್ಬನು ಮಹಾನುಭಾವನು ವಯಸ್ಸಾಗಿರೋನು ಭೂಕಂಪನಿಗೆ ಕೇಸ್ ಹಾಕಿದ್ದ. ಇದನ್ನ 180 ಅಲ್ಲ ಸ್ವಾಮಿ, 233 233 ಇದನ್ನ ನೋಡಿ, ಇದನ್ನ 100 ಜನ ಮನೆ ಕಟ್ಕೊಂಡವ್ರು ಅಂದ್ಬಿಟ್ಟು PDO ನಿಜಾದ ಮೇಡಮ್ ಆ ಯಮ್ಮನ ಮಾಯಸಂದ್ರದಲ್ಲಿದ್ದಾಳೆ. ಆ ಯಮ್ಮನ ಸೈನ್ ಹಾಕ್ಬಿಟ್ಟು ಭೂಕಂಪನಿಗೆ ಕೊಟ್ಬಿಟ್ರು. ಭೂಕಂಪನಿಗೆ ಕೊಟ್ಟ ಮೇಲೆ ಭೂಕಂಪನಿಗೆ ಏನು ಮಾಡಿದ್ರು, 100 ಜನ ಫಲಾನುಭವಿಗಳು ಕಟ್ಕೊಂಡಿದ್ದಾರೆ ಮನೆ ಅಂದ್ಬಿಟ್ಟು ಕೇಸ್ ವಜಾ ಮಾಡಿದ್ರು. ಇದು ಯಾರು ಕೊಟ್ಟಿರೋದು? ಪಂಚಾಯತ್ ಅವ್ರು ಕೊಟ್ಟಿರೋದು. ಮಾಹಿತಿ ಇದೆಯಾ ಮೇಡಮ್ ತಮ್ಮ ಹತ್ರ? ಪಂಚಾಯತ್ ಅವ್ರು ಕೊಟ್ಟಿರೋದು ಮಾಹಿತಿ ಇದೆಯಾ? ದಯವಿಟ್ಟು ಪರಿಶೀಲಿಸಿ. ಬರ್ಬೇಕಂತ ಹೇಳಿದ್ದು ಅರ್ಥ ಮಾಡ್ಕೊಳ್ಳಿ. ಇದು ಸರ್ಕಾರಿ ಬಂದ್ರೆ ಇದನ್ನ ಯಾರು ಮನೆ ಕಟ್ಟಂಗಿಲ್ಲ. ಆಮೇಲೆ ಸಪೋಸು ಈಗ 180 ಅಂತ ಪಂಚಾಯತಲ್ಲಿ ಖಾತೆ ಮಾಡ್ಬಿಟ್ಟು ಕುತ್ಕೊಂಡಿದ್ದಾರೆ. ಆ 180 ಪಕ್ಕದಲ್ಲಿ ಮೊನ್ನೆ ಏನಾಗೈತೆ, ಪಂಚಾಯತಿ ಬಂದ ಮೇಲೆ 180 ಮೇಲೆ ಇತ್ತು, ಕೆಳಗಡೆ 233 ಅಂತ ನಂಬರ್ ಕೊಟ್ಟು ಖಾತೆ ಮಾಡೋರು ಪಂಚಾಯತ್. ಯಾವ ಥರ ಆಗುತ್ತೆ ಮೇಡಮ್ ಅದು? ನಾನು ಒಂದು ಸಬ್ಜೆಕ್ಟ್ ಜನಗಳು ಸ್ವಲ್ಪ ಕೇಳ್ಕೊಳ್ಳಿ, ಇದನ್ನ ಇನ್ನೂ ಒಂದು ಸಬ್ಜೆಕ್ಟ್ ಐತೆ, ಅರ್ಥ ಆಯ್ತಾ? ಆಮೇಲೆ ನೋಡಿ ಇದು ಮರ್ಸೂರವರು ಫಲಾನುಭವಿ 9,600 ಖಾತೆ ಮಾಡಿದ್ದಾರೆ. 60-40 2010ರಲ್ಲಿ 9 ಟನ್ ಹಾಕೋರು ಪಂಚಾಯತಲ್ಲಿ. 2011 ರಿಜಿಸ್ಟರ್ ಮಾಡಿದ್ರೆ ಹಂಗೆ ಇಟ್ಕೊಂಡಿದ್ರು. ನಾನು ಪಂಚಾಯತಿಲಿ ಇದ್ದೆಲ್ಲ ಮಾಡೋಕ್ಕಾಗಿಲ್ಲ. ನಾನು ಪಂಚಾಯತಲ್ಲಿ 2020 ಸೋತ ಮೇಲೆ 2022ರಲ್ಲಿ 9,600 ಅಡಿ ಖಾತೆ ಮಾಡಿದ್ದಾರೆ. ಈ ಖಾತೆ ಇದ್ರ ಬೆಲೆ ಎಷ್ಟು ಗೊತ್ತಾ? 5 ಕೋಟಿ ಆಗುತ್ತೆ. ಈ ಖಾತೆ 5 ಕೋಟಿ ಆಗುತ್ತೆ. ಯಾವುದು? ಸರ್ಕಾರಿ ಜಮೀನು. ಒಬ್ಬ ಪ್ರಭಾವಿ ವ್ಯಕ್ತಿ ಬಾಡಿಗೆ ಬರುತ್ತೆ, ರೈತ, ಆತನಿಗೆ ಗತಿ ಇಲ್ವಾ? ಇದು 8 ಸೈಟ್ ಖಾತೆ ಮಾಡಿದ್ದಾರೆ. 2022ರಲ್ಲಿ ಮೊನ್ನೆ ಮಾಡೋದು ಏನೋ ಈ ಖಾತೆ. ಆಮೇಲೆ ಅದು ಬಿಟ್ಟು ಇದು ಮಾಹಿತಿ ತಗೊಂಡಿದ್ದೀನಿ, 17 ಸೈಟು ಈ ಖಾತೆ ಮಾಡಿದ್ದಾರೆ. ಇದು 9 ಟನ್ ಮಾಡಿದ್ದಾರೆ. ಒಟ್ಟು ಟೋಟಲ್ 25 ಸೈಟ್ ಖಾತೆ ಮಾಡಿದ್ದಾರೆ. ಅದು ಬಿಟ್ಟು 233ರಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ದಾನೆ
ಪುಣ್ಯಾತ್ಮ ನನ್ನ ಬಗ್ಗೆ ಮಾತಾಡ್ದ ಅವ್ನು ಪ್ರೆಸ್ ಮೀಟಲ್ಲಿ ಅವ್ನು ಮಾತಾಡಲಿ. ಅದನ್ನು ನೋಡಿ 25 ಸೈಡ್ ಒಂದು ಮನೆ ಖಾತೆ ಮಾಡವ್ರೆ. ಒಬ್ಬ ರೈತ ಬಾಡಿಗೆ ಬರುತ್ತೆ ಅವನಿಗೆ. ಇದನ್ನ ನಾನು ಸುಮಾರು ಗ್ರಾಮ ಸೇವೆಯಲ್ಲಿ 15 ವರ್ಷದಿಂದ ನಾನು ಓಟ ಮಾಡ್ತಾ ಇದ್ದೀನಿ. ಎಲ್ಲ ಸದಸ್ಯರು ಇದ್ರೆ ಕೇಳ್ಕೊಳ್ರಿ. ನಾನು ಏನು ಯಾವುದೋ ಒಂಥರ ಮಾಡಿಲ್ಲ. ಇದನ್ನೆಲ್ಲ ಯಾರು ಹೊಣೆ ಇದಕ್ಕೆ? ಅದಕ್ಕೆ ನಾನು ನಿಮ್ಗೆ ಏನು ಹೇಳಿ ಜಗಳ ಮಾಡಿದ್ದು, ನಾವೆಲ್ಲರೂ ಇವಾಗ ಬರಬೇಕು, ಇವಾಗ ಗಮನಿಕೋಬೇಕು. ನಾನು ಇವಾಗ ಹಾಕಿದೆ ಲೆಟ್ರು, ಸ್ವಾಮಿ ಖಾತೆ ರದ್ದು ಮಾಡಂತ. ಈ ಖಾತೆನ ಹಾಕಿದೆ. ಇವಾಗ ಹೇಳ್ರ ಇವಾಗ ನೋಡ್ರಿ, ಇವತ್ರ ಹೋದ್ರೆ ಶಿವ ಹತ್ರ ಹೋಗಂತೀರಿ. ಮಾಡೋವಾಗ ಶಿವ ಇವ ಯಾರಿಲ್ವಾ ಪಂಚಾಯತಿಯಲ್ಲಿ ಮಾಡ್ಬಿಟ್ರೆ ಕಣ್ಮಿಚ್ಕೊಂಡು ಕತೆ ಕಾಯ್ತಾ ಇದ್ದೀರಾ? ಕತೆ ಮೇಸಕ್ಕೆ ಬಂದಿದ್ದೀರಾ? ನಿಮ್ಗೆ ಸಂಬಳ ಕೊಡೋಲ್ಲ ಸರ್ಕಾರ. ಅದೇ ಒಬ್ಬ ಬಡವನಿಗೆ ಈ ಖಾತೆ ಮಾಡ್ಬೇಕಂತ ಅವನು ಓಡಾಡಿ ಸತ್ತೋಗ್ಬೇಕು. ಒಬ್ಬ ಹೆಂಗಸು ಎಂತನ ಬೇಕಂದ್ರೆ ಓಡಾಡಿ ಸಾಯ್ಬೇಕು. ಇದಕ್ಕೆಲ್ಲ ಯಾರು ಸಾಯೋದು? ಏನು ಧ್ವಂಸಂಗದಲ್ಲಿ ಪಂಚಾಯತ್ ಈ ಥರ ಆಗ್ತಾ ಇದೆ. ಇದು ಸ್ವಲ್ಪ ಯೋಚನೆ ಮಾಡ್ಬೇಕು ಸ್ವಾಮಿ ನೀವು. ಬೆಲೆ 30 ಕೋಟಿ ಬರ್ತೈತೆ. ಇವತ್ತಿನ ಬೆಲೆ 30 ಕೋಟಿ ಬರ್ತೈತೆ. 30 ಕೋಟಿ ಆಸ್ತಿ ಅಂತ ಮಾಡ್ಕೊಂಡಿರೋದು ಬಡವ ಆದ್ರೆ ಹೇಳ್ರಿ ಸ್ವಾಮಿ. 30 ಕೋಟಿ ಆಸ್ತಿ ಸ್ವಾಮಿ. ಸರ್ಕಾರಿ ಜಮೀನು, ಸರ್ಕಾರಿ ದುಡ್ಡು. ಯಾರೋ ಬದುಕೋದು, ಬಡವನು ಅಲ್ಲೇ ಸಾಯ್ತು ಹೋಗ್ಬಿಡ್ಬೇಕು ಅವನು. ಅರ್ಥ ಆಯ್ತು? ಇವೆಲ್ಲ ಯಾರು ಕೇಳೋರಿಲ್ವಾ? ಒಂದು ಬಡವ ಒಂದು ಚೂರು ಒಂದಡಿ ರೋಡ್ ಬರ್ತಾರೆ. ಅದೇ ಇಂಥವ್ರು ಈಗ ಭೂಮಿ ಒಂದ್ ನಿಮಿಷ ಕೊಡ್ತೀನಿ ಸರ್, ನಿಮ್ಗೆ ಕೊಡ್ತೀನಿ ಸರ್. ಸರ್ ಇದೆಲ್ಲ ಕಾಪಿಗಳೀಗ ಆಲ್ರೆಡಿ ತಾಲೂಕ್ ಆಫೀಸಲ್ಲಿದೆ, ತಾಲೂಕ್ ಪಂಚಾಯತಿಯಲ್ಲಿದೆ. ಅವ್ರ ಹೆಸರೇ ಪ್ರಸ್ತಾಪ ಮಾಡಿದ್ರೆ ನೀವು ಇಷ್ಟೆಲ್ಲ ನೀವು ದಾಖಲೆ ಇಟ್ಕೊಂಡಿದ್ದೀರಲ್ಲ, ಅವ್ರ ಹೆಸರೇ ಪ್ರಸ್ತಾಪ ಮಾಡಿ ಸಮಾಜಕ್ಕೆ ಹೆಂಗ್ ಗೊತ್ತಾಗುತ್ತೆ? ಅದಕ್ಕೆ ಸಮಾಜಕ್ಕೆ ಗೊತ್ತಾಗಕ್ಕೆ ನಾನು ಇವತ್ತು ಪ್ರಶ್ನೆ ಪ್ರಸ್ತಾಪ ಮಾಡಿ ಸರ್. ಅವ್ರ ಹೆಸರು ಪ್ರಸ್ತಾಪ ಮಾಡಿ ಸಮಾಜ ಗೊತ್ತಾಗಬೇಕಲ್ಲ. ಪ್ರಸ್ತಾಪ ಅಂದ್ರೆ ಕೃಷ್ಣಪ್ಪ ಅಂದ್ಬಿಟ್ಟು 12ನೇ ವಾರ್ಡ್ ನಂಬರು ಕೃಷ್ಣಾರೆಡ್ಡಿ 12ನೇ ವಾರ್ಡ್ ನಂಬರು ಮಾಜಿ ಸದಸ್ಯನು. 30 ಕೋಟಿ ಆಸ್ತಿ ಇದು. 30 ಕೋಟಿ ಆಸ್ತಿ ಕಟ್ಟಿಸಿರೋದು. ನನ್ನ ಮೇಲೆ ಪ್ರೆಸ್ ಮೀಟ್ ಮಾಡಿ ಅವನು ಹಂಗೆ ತಗೊಂಡ ಹಿಂಗೆ ತಗೊಂಡ. ನಾನು ಎಲ್ಲನೋ ₹1 ತಗೊಂಡು ಎಲ್ಲನೋ ಸೈಡ್ ಮಾಡಿದ್ರೆ ನೀವು ಎಷ್ಟು ಜನ ಸೇರಿದ್ರೆ 8 ಜನ ಚಪ್ಪಲಿ ತಗೊಂಬಂದು ಹಾರ ಹಾಕಿ ಬಕ್ಷಣೆ ನನಗೆ ಚಪ್ಪಲಿ ಕೊಡಿ, ನಾನು ತಿನ್ನೋಕೆ ರೆಡಿ. ಆಮೇಲೆ ಮಂಜು ಅವರೇ, ರೆಡಿ ನಾನು. ಈಗ ಗೋಮುಂದ ಗುಡ್ಡೆ 40-50 ಮನೆಗಳು ವಾಸ ಮಾಡ್ತಾ ಇದ್ದಾರೆ. 50 ವರ್ಷದಿಂದ ಇದ್ದಾರೆ. ಅದು ಪಾಪ ಅವ್ರಿಗೆ ಗೊತ್ತಿಲ್ಲ ಸರ್ಕಾರಿ ಜಾಗ ಅಂತ ಮನೆಗೂ ಕಟ್ಕೊಂಡಿದ್ದಾರೆ ಬಡವ್ರ. ಅದನ್ನ ಸರ್ವೆ ಮಾಡಿದ್ದೀರಲ್ಲ, ಅದನ್ನೇನ್ ಮಾಡ್ತೀರಾ? ಈಗ ಇಷ್ಟೆಲ್ಲ ಒತ್ತುವರಿಗೆ ಮಾಡ್ಕೊಂಡಿದ್ದಾರೆ ಕೋಟ್ಯಾಧಿಪತಿಗಳು, ಭೂಮಾಲೀಕರು. ಇದನ್ನೇನ್ ಮಾಡ್ತೀರಾ? ಏನಾಗಿದೆ ಅಂದ್ರೆ ಪರಿಸ್ಥಿತಿ, ಬಡವ್ರ ಮನೆಗಳು ತೆರವು ಮಾಡ್ತಾರೆ, ಆಮೇಲೆ ಈ ಖಾತೆಗಳಾಗ್ತವೆ. ಇನ್ ಮಿಕ್ಕಿದ್ ಯಾವ್ದು ಗಮನಕ್ಕೆ ಬರಲ್ಲ. ಇವರು ಕೆರೆ ಜಾಗದಲ್ಲಿ ಕೆರೆ ಇಟ್ಟಿಲ್ಲ. ನಿಮ್ಗೆ ಮಾಹಿತಿ ಇರ್ಲಿಲ್ವಾ ಅಲ್ಲಾಗಿದೆ ಅಂತ? ನಿಮ್ಗೆ ಗ್ರಾಮ ಸಹಾಯಕರಿಗೆ ಮಾಹಿತಿ ಇರ್ಲಿಲ್ವಾ? ಕೂತಿರ್ತೀರಲ್ಲ ಅದೆಲ್ಲ ನೋಡಿ. ಅಲ್ಲ ಇವೆಲ್ಲ ಸುಳ್ಳು. ಈಗ ಕಟ್ತಾ ಇದ್ರು ಯಾರು ಮಾತಾಡ್ತಾರೆ? ಯಾಕೆ ಯಾವೊಂದು ಅಧಿಕಾರಿ ಗಮನ ತಗೋತಾ ಇಲ್ಲ? ಗೊತ್ತಿಲ್ಲ, ಅದಕ್ಕೆ ಮುಂದೆ ಕಳ್ಸವ್ರೆ. ಗೊತ್ತಿಲ್ಲ ನೋಡಿ. ಆಮೇಲೆ ಸರ್ವೆ ನಂಬರ್ 180, 233, 207 ಪಂಚಾಯತಿಗೆ ನೀವೇನು ಬರ್ಕೊಟ್ಟಿದ್ದೀರಾ? ಬರ್ಕೊಟ್ಟಿದ್ದೀರಾ ಸರ್ವೆ ನಂಬರು? ಪಂಚಾಯತಿನಾಗ ರೆಗ್ಯುಲೇಷನ್ ಮಾಡಿದಾರೆ. ಏನು ಈ 3 ಸರ್ವೆ ನಂಬರು ಸರ್ಕಾರ ಪಂಚಾಯತಿಗೆ ಬರ್ಕೊಟ್ಟಿದ್ದಾರೆ, ರೆಗ್ಯುಲೇಷನ್ ಮಾಡಿ ಪಾಸ್ ಮಾಡಿದ್ದಾರೆ. ಏನು ಇವ್ರಿಗೆಲ್ಲ ಯಾರು ಅಧಿಕಾರ ಕೊಟ್ಟರು? ಯಾರು ಅಧಿಕಾರ ಕೊಟ್ಟರು? DC ಕೊಟ್ರಾ? ಅಲ್ಲ ಜಿಲ್ಲಾಧಿಕಾರಿ ಬಂದು ಇಲ್ಲಿ ಆರ್ಡರ್ ಮಾಡೋದು. ಪಂಚಾಯತಿಯಲ್ಲಿ ಕುತ್ಕೊಂಡು ಮೀಟಿಂಗ್ ಅಲ್ಲಿ, ಸಾಮಾನ್ಯ ಸಭೆ ಮೀಟಿಂಗ್ ಅಲ್ಲಿ ಅಲ್ಲ, ಜಿಲ್ಲಾಧಿಕಾರಿನೇ ಮಾಡ್ಬೇಕು. ಇವಾಗ ಯಾರು ಚೇರ್ಮನ್ ಆಗಿದ್ರು ಅವರು ಚೇರ್ಮನ್ರು ಜಿಲ್ಲಾಧಿಕಾರಿ. ಅದಕ್ಕೆ ಅವ್ರು ಕುತ್ಕೊಂಡಿಲ್ಲ, ಆದೇಶ ಮಾಡಿದ್ದಾರೆ ಸ್ವಾಮಿ. ಆಮೇಲೆ ಇನ್ನೊಂದು ಗಣ್ಣು ಕಾಂತ ಖರಾಬು ನಿಮ್ಗೆ ಗೊತ್ತಿರ್ತಾ? ಗಣ್ಣು ಕಾಂತ ಖರಾಬ್ ಗೊತ್ತಿದೆಯಾ? ಯೋಚನೆ ಮಾಡಿ. ಗಣ್ಣು ಕಾಂತ ಖರಾಬು 50 ಸೈಟು 207ರಲ್ಲಿ ಗಣ್ಣು ಕಾಂತ ಖರಾಬ್ ಇದೆ ಸರ್. ಹೇಳಿ ಸರ್, ಪ್ರಶ್ನೆ ಹೇಳ್ಬೇಕು. ಇದೆಯಾ? ಗಣ್ಣು ಕಾಂತ ಖರಾಬ್ ಇದೆಯಾ? ಎಲ್ಲ ಮಾರ್ಕ್ ಮಾಡ್ತೀನಿ ನೋಡು. ಆಮೇಲೆ ನಾನು ಅನ್ನಪ್ಸೆಲ್ ಮಾಡಿಲ್ಲ, ಅಲ್ಲ ಆಟೆಲ್ ಹಾಕಿ ತಗೊಂಡಿದ್ದು ನೋಡಿ ಸ್ವಾಮಿ. ಗಣ್ಣು ಕಾಂತ ಖರಾಬು ಏನು ಓದಿ ಸ್ವಾಮಿ. 50 ಜನ ಫಲಾನುಭವಿಗಳು ಮನೆ ಕಟ್ಕೊಂಡಿದ್ರೆ ಗಣ್ಣು ಕಾಂತ ಖರಾಬು, ಅವ್ರಿಗೆ ಹಕ್ಕುಪತ್ರ ಕೊಡ್ಬೇಕಂತ ಪಂಚಾಯತ್ ರೆಗ್ಯುಲೇಷನ್ ಮಾಡೋದು. ಪಂಚಾಯತ್ ಅವ್ರು ರೆಗ್ಯುಲೇಷನ್ ಮಾಡಕ್ಕೆ ಯಾರು? ನಾನು ಒಬ್ಬ ಪಂಚಾಯತಿ ಸದಸ್ಯರು. ನಾನು ಯಾರು ಮಾಡಕ್ಕೆ? ಗಣ್ಣು ಕಾಂತ ಖರಾಬ್ ಎಲ್ಲಿದೆ? 207 ತೋರಿಸಿ. ಸರ್ ತಾವು ಹೇಳಿ ಸರ್, ಉತ್ತರ ಹೇಳಿ ಸರ್. ಕಣ್ಣದ್ ಕಾಣದ್ ಬರಾಕು ಜಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆ ಯಾರಾದ್ರೂ ಮಾಡ್ಬೋದಾ? ಇದನ್ನ ಕಂದಾಯ ಇಲಾಖೆ ತೀರ್ಮಾನ ತಗೊಬೇಕು. ಅಲ್ಲೇ ಮಾಡಿರೋರು ಯಾರೋ ಪಂಚಾಯತ್ ಅವರು ಹೇಗ್ ಮಾಡಿದ್ರು ಇದನ್ನ? ಗಣ್ಣೋರ್ಸ ತಂದ್ರೆ ಕೊಟ್ಬಿಡ್ತೀರಾ? ಗಣ್ಣೋರ್ಸ ಚಿಕ್ಕ ದಾಟೆ ಬರ್ತಾರೆ ಜನಗಳು ಅಂತ ಹೇಳ್ತೀರಾ? ಅದು ಉತ್ತರ ಈಗ ಸರಿಯಲ್ಲ ಸರ್. ಇದು ಎಷ್ಟು ವ್ಯವಹಾರ
ನಡೆದಿದೆ, ಪಂಚಾಯತಿನ ಎನ್ಕ್ವೈರಿಗೆ ಹಾಕಿಸಿ ಇದನ್ನ. ದಯವಿಟ್ಟು ಇದನ್ನ ಎನ್ಕ್ವೈರಿ ಆಗಲಿ. ಇದನ್ನ ನಮ್ಮ ಪಂಚಾಯತಿ ಸದಸ್ಯರು ಕೆಲವರು ಇದ್ರು, ಅಲ್ಲ ಕೇಳಿದೆ ಏನಪ್ಪ ಈ 2000 ನಾನು ಇರ್ಲಿಲ್ಲ ಮೇಡಮ್. ಇದು ಹೇಗಾಯ್ತು ಮೇಡಮ್ ಖಾತೆ? ಹಾಗಾದ್ರೆ ನೀವು ಹೇಳ್ತಾ ಇದ್ದೀರಲ್ಲ, ಇದು ಹೇಗಾಯ್ತು ಖಾತೆಗಳು? ಎನ್ಕ್ವೈರಿಗೆ ಹಾಕ್ಸಿ ಇದನ್ನ. ಬಿಡಿ ಸರ್, ಈಗೆಲ್ಲ ಮಾತಾಡಿದ್ರು ಮೇಡಮ್ ಎನ್ಕ್ವೈರಿಗೆ ಹಾಕ್ಸಿ ಅದನ್ನ. ಯಾಕೆ ಇಷ್ಟು ದಿನ ಅದು ಕ್ಯಾನ್ಸಲ್ ಆಗಲಿಲ್ಲ? ಪಂಚಾಯತಿನಾಗೆ ಮಾಡಿದ್ದಾರಲ್ಲ 2023ರಲ್ಲಿ ಸರ್ಕಾರಿ ಜಮೀನು ಪಂಚನಾಮ ಮಾಡಿಸೋರಿದೆಯಾ? ಆ ಸರ್ಕಾರಿ ಕಣ್ಣು ಕಾಣ್ ತರ ಬಂದ್ರೆ ಆ ನಂಬರ್ ಕೊಡ್ಬೇಕಂದ್ರೆ ಜಿಲ್ಲಾಧಿಕಾರಿ ಮಾಡಬೇಕು. ಸಂಬಂಧಪಟ್ಟ ತಹಸೀಲ್ದಾರು, ಸೆಕ್ರೆಟರಿ ಯಾರು ಎಲ್ಲ ರಿಪೋರ್ಟ್ ಹಾಕಿ ಹಾಜರು ಮಾಡಿ ಅಂತ ಜಾಗದಾಗ ಕಣ್ಣು ಕಾಣ್ ಖರಾಬ್ ಇದೆ, ಅದಕ್ಕೆ ನಂಬರ್ ಕೊಡಿ ಅಂತ ಹಾಕ್ಬೇಕು ನಾವು. ಏನೇ ಇದ್ರೆ ಪಂಚಾಯತ್ನಾಗ ಕುತ್ಕೊಂಡು ಮಾಡಿಬಿಟ್ರೆ ಯಾರಪ್ಪ ಮನೆ ಸತ್ತು ಅದೇ ಯಾರನ್ನ ಒಬ್ಬ ಬಡವ ಏನಾರು ಮಾಡಿಬಿಟ್ರೆ ಅವ್ನ ಕೇಸ್ ಹಾಕ್ತಾರೆ, ಜೈಲು ಕಳಿಸ್ತಾರೆ. ಇದನ್ನ ಇವಾಗ ಯಾರು ಜೈಲು ಕಳಿಸೋದು? ಯಾರು ಮಾಡಿದ್ದಾರೆ? ಯಾರು ಅಧ್ಯಕ್ಷರು ಯಾರು ನೋಡಿ. ನಾನು ಆಟೆಲ್ ಹಾಕಿ ತೆಗೆದಿದ್ದೀನಿ, ಅಧ್ಯಕ್ಷರು ಯಾರು ಅಂದ್ಬಿಟ್ಟು ಅವ್ರನ್ನ ನೋಡಿ. ಇವೆಲ್ಲ ಏನು ಗೊತ್ತಾ ಸಮಯ? ಆಮೇಲೆ ಸರ್ಕಾರಿ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇದೆ, ಕಣ್ಣು ಬಿಡ್ತಾರೆ. ಸರಿ, ಯಾರು ಸ್ವಾಮಿ ಅಧ್ಯಕ್ಷರು? ಹೇಳಿ ಸ್ವಾಮಿ, ಹೇಳಿ ಸ್ವಾಮಿ ನೀವು ಯಾರು? ಇವ್ರು ಯಾರು? ಮಂಜುನಾಥ್ ರೆಡ್ಡಿ. ಇವ್ರು ಯಾರು? ಶಾಶ್ವತಮ್ಮ ಅಧ್ಯಕ್ಷರು. ಆ ಎಮ್ಮ ಡಿ ಸಿನ ಪಂಚಾಯತ್ ರಿಪ್ಲೇಷನ್ ಮಾಡೋಕ್ಕೆ ಅವ್ರ ಅಪ್ಪಂದ ತಾತಂದ ಅದಕ್ಕೆ ಸಂಬಂಧಪಟ್ಟ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ ಅಧಿಕಾರಿಗಳು? ಅದಕ್ಕೆ ಈಗ ಬರ್ಬೇಕಂತ ಎಲ್ಲರೂ ಗಲಾಟೆ ಮಾಡಿದ್ರು. ಆಮೇಲೆ ನಾಯಕಸಮಣ್ಣ, ಸರ್ಕಾರಿ ಶಾಲೆದು, ಸರ್ಕಾರಿ ಶಾಲೆಗೆ ಬೆಸ್ಕಾಂ ಇಲಾಖೆಗೆ ಬರೆದ್ರು 16 ಗುಂಟೆ. ಯಾವ ರೀತಿ ಬರೆದ್ರು ಪಂಚಾಯತಿಯಲ್ಲೇ? ಯಾವ ತರ ರೆಸಲ್ಯೂಷನ್ ಮಾಡಿದ್ರು ಅದನ್ನ? ಅದನ್ನ ರೌಂಡಪ್ ಆಗಿಲ್ಲ, ಹಂಗೆ ಐತೆ. ಹಂಗೆ ಇದೆ. ಬೆಸ್ಕಾಂ ಇಲಾಖೆಗಿಲ್ಲ, ಸರ್ಕಾರಿ ಶಾಲೆ ಅಲ್ಲ. ಪಂಚಾಯತಿ ತೀರ್ಮಾನ ತಗೊಳಕ್ಕೆ ಅವ್ರ ಅಪ್ಪಂದ ಆಸ್ತಿ ಅಲ್ಲ. ಯಾರು ನೀವು ತೀರ್ಮಾನ ತಗೊಬೋದಾ? ಉತ್ತರ ಕೊಡಿ ಮೇಡಮ್, ನಮ್ಗೆ ಉತ್ತರ ಕೊಡಿ. 16 ಗುಂಟೆ ಈಗ ಅವ್ರಿಗೆ ಕ್ಯಾನ್ಸಲ್ ಆಗಿದೆ. ಬೆಸ್ಕಾಂ ಇಲಾಖೆ ಕಟ್ಟಬೇಕಾಗಿತ್ತು. ಈಗ ಅವ್ರು ಒಂದು ಸ್ಥಳ ತೋರಿಸಿ. ಮತ್ತೆ 2004 DC ಆದೇಶ ಆಗಿರೋ ಸರ್ಕಾರಿ ಸ್ಕೂಲ್ಗೆ ಬೆಸ್ಕಾಂ ಮಾಡೋಕೆ ಇವ್ರಿಗೆ ಅಧಿಕಾರ ಐತೆ ಪಂಚಾಯತ್. 2007ರಲ್ಲಿ ಸರ್ಕಾರಿ ಶಾಲೆ 16 ಗುಂಟೆ ಅಂತ ಆದ್ಮೇಲೆ ರೆಸಲ್ಯೂಷನ್ ಮಾಡೋದು ಪಂಚಾಯತಿ ಸದಸ್ಯರು ಮಾಡ್ಬೋದಾ? ರೆಸಲ್ಯೂಷನ್ ಉತ್ತರ ಕೊಡಿ ಸರ್. ಹಿಡಿಯಲ್ಲ ಸರ್, ತಾವು ಉತ್ತರ ಕೊಡಿ. ಮಾಡ್ಬೋದಾ ಹೇಳಿ. ಈಗ ನೋಡಿ, ಬೆಸ್ಕಾಂ ಇಲಾಖೆಗೆ ಹೇಳ್ತಾ ಇದ್ದೀನಿ. ರೆಸಲ್ಯೂಷನ್ ಮಾಡಿದ್ರು, ಅದು ಇವಾಗ ಹಾಕಿ ವಜಾ ಮಾಡಿದ್ದಾರೆ. ಈಗ ಸರ್ಕಾರಿ ಪಾಠಶಾಲೆ 2000 ಅದೇ ಹೇಳ್ತಾರೆ. 2017ರಲ್ಲಿ ರೆಸಲ್ಯೂಷನ್ ಮಾಡಿದ್ದಾರೆ, ಪಂಚಾಯತಿಂದ ಆಗಿದೆ. ಅದನ್ನ ಈ ಅವ್ರ ಹತ್ರ ಆಲ್ರೆಡಿ ಅವ್ರು ಅಪೀಲ್ ಹಾಕಿಸಿ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಆಲ್ರೆಡಿ ಮತ್ತೆ ಸರ್ಕಾರಿ ಶಾಲೆ ಅದನ್ನ ಹೋರಾಟಗಾರರು ತಗೊಂಡ್ಮೇಲೆ ಅದು ಕ್ಯಾನ್ಸಲ್ ಆಗಿದ್ದು. ಅಧಿಕಾರಿಗಳು ಕ್ರಮ ವಹಿಸಲಿಲ್ಲ. ನಾನು ಮುನ್ರಾಜು DS ಹಾಕೊಂಡು ಇವರೆಲ್ಲ ಫೋನ್ ಮಾಡಿ ಗಲಾಟೆ ಮಾಡಿದ ಮೇಲೆ ಆ ಬೆಸ್ಕಾಂ ಆಗಿರೋದನ್ನ ವಜಾ ಮಾಡಿ ಇದು ಏನು DC ಆದೇಶ ಮಾಡಿದ್ದಾರೆ ಸರ್ಕಾರಿ ಸ್ಕೂಲ್ಗೆ ಇದೆಯೋ ಪರಿಶೀಲನೆ ಮಾಡಬೇಕಂತ ಅವ್ರು ಮಾಡಬೇಕು ಅಂತ ಅವ್ರು ಆರ್ಡರ್ ಮಾಡಿ ಎಷ್ಟು ದಿನ ಆಗಿತ್ತು? ಮೇಡಮ್ಗೆ ಹೇಳಿದ್ರೆ ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ ಅನ್ಕೊಂಡಿದ್ದಾರೆ. ಆಮೇಲೆ ಬೆಸ್ಕಾಂ ಅವರು ಅಲ್ಲಿ ಅವ್ರು ದೌರ್ಜನ್ಯಕ್ಕೆ ಬಂದಿಲ್ಲ, ಅವ್ರಿಗೇನು ಗೊತ್ತಿಲ್ಲ. ಬೆಸ್ಕಾಂ ಅವ್ರಿಗೆ ನಾವು ಪಂಚಾಯತ್ ಅವರೇ 100 ಅಡಿ ರೆಗ್ಯುಲೇಷನ್ ಮಾಡ್ಕೊಂಡು ಮೇಲೆ ಕಾಪಿ ಕೊಟ್ಮೇಲೆ ಬೆಸ್ಕಾಂ ಅವ್ರು ಕೊಟ್ಟರು, ಬೋರ್ ಹಾಕಿದ್ರು, ಕಾಂಪೌಂಡ್ ಹಾಕಿದ್ರು, ದುಡ್ಡು ಖರ್ಚು ಮಾಡಿದ್ರು. ಅದಕ್ಕೆ ಯಾರು ಜವಾಬ್ದಾರಿ? ನಮ್ಮ ಪಂಚಾಯತಿನೇ ಜವಾಬ್ದಾರಿ. ಬೆಸ್ಕಾಂ ಅವ್ರ ಮೇಲೆ ನಾವು ಹೂವೆ ಕುಣಿಸೋಕ್ಕಾಗಲ್ಲ. ಆಮೇಲೆ ಬೆಸ್ಕಾಂ ಅವ್ರ ಮೇಲೆ ಸಾಹೇಬ್ರು ಅಲ್ಲೇ ಇದ್ದಾರೆ. ನಾನು ಗಲಾಟೆ ಮಾಡಿದೆ ಅವ್ರ ಮೇಲೆ. ಮೊನ್ನೆ ಆಫೀಸ್ಗೆ ಹೋಗಿದ್ದೆ, ನೀನೇ ನನ್ನ ಮೇಲೆ ಗಲಾಟೆ ಮಾಡಿದೆ, ನನ್ನ ಹೆಸರು ಗೊತ್ತಿಲ್ಲ ಅಂತ ಕೇಳಿದ್ರು. ನಾವು ಗಲಾಟೆ ಮಾಡಿ ಜಾಗ ಅಲ್ಲಿ ನಿಲ್ಲಿಸಿದ್ದೀರಿ 16 ಗುಂಟೆ. ಅರ್ಥ ಆಯ್ತಾ? ಇವೆಲ್ಲ ಸಣ್ಣ ಸಣ್ಣ ಕೆಲಸಗಳೈತೆ ಅಂದ್ಬಿಟ್ಟು ನಾವು ಇವಾಗ ಬರಬೇಕಂತಿದ್ದು. ಈ ಖಾತೆಗಳು 25 ಸೆಟ್ ವಜಾ ಮಾಡಲೇಬೇಕು. ಸುಮಾರು ಅರ್ಜಿಗಳಾಗಿದೆ ಸರ್, ಇದ್ರ ವಜಾ ಮಾಡೋಕ್ಕಲ್ಲ ಅಂದರೆ ನಾನು ಅಲ್ಲೇ ಸತ್ಯಾಗ್ರಹ ಮಾಡ್ತೀನಿ, ಉಪವಾಸ ಆಮೇಲೆ ಇನ್ನೊಂದು ಈಗ ಬದಲಿ ಜಾಗ ಬೆಸ್ಕಾಂ ಅವ್ರು ಕೊಡ್ಲಿ. ಸರ್ಕಾರಿ ಜಾಗಗಳು ಬೇಜಾನ್ ಇದೆಯಲ್ಲ, ಬೆಸ್ಕಾಂ ಇಲಾಖೆಗೆ ಇದುವರೆಗೂ ಜಾಗ ಸಿಗ್ತಾ ಇಲ್ಲ. ಬೆಸ್ಕಾಂ ಇಲಾಖೆಗೆ ಈಗ ಎಲ್ಲಿ ಮಾಡ್ಕೊಟ್ಟಿದ್ರು ಅದ್ರ ಬದಲಿ ಜಾಗ ಕೊಡಿ ಅವ್ರಿಗೆ. ನಾವು ನೋಡ್ತೀನಿ, ಬನ್ರಿ, ಕೊಡ್ತೀನಿ, ಕೊಡ್ರಿ. ಸರ್ಕಾರಿ ಇಲಾಖೆಗಳಿಗೆ ಎಲ್ಲ ರಿಕ್ವೈರ್ಮೆಂಟ್ ಇದೆ. 2023 ಗ್ರಾಮ ಸಭೆಯಲ್ಲೇ ಇದನ್ನ ಕೊಟ್ಟಿದ್ದೀವಿ. ನಾಗರಾಜ್ ಅಂತ VA ಇದ್ರು. ಇದುವರೆಗೂ ಯಾವುದು ಸರ್ವೆ ಆಗಲಿಲ್ಲ. ಜಾಗನೇ ಸರ್ವೆ ಆಗ್ತಾ ಇಲ್ಲ ಸರ್. ಈಗ ನೀವು OM ಹಾಕಿ ಎಷ್ಟು ದಿನ ಆಯ್ತು? ಧ್ವಂಸನ ಗಡಿ ಗುಡಿಸಿ ಅಂತ ಎಲ್ಲಾಗಿದೆ ಸರ್ವೆ. ಯಾವ್ದೊಂದು ಸರ್ವೆ ಮಾಡ್ತಾ ಇದ್ದೀರಾ? ಸರ್ಕಾರಿ ಜಾಗಗಳು ಮಾಹಿತಿ ನೀಡಿ ನಮಗೆ. ಸರ್ ಒಂದು ಸಬ್ಜೆಕ್ಟ್ ಮುಗಿಸ್ಬಿಡಿ. ಅಲ್ಲ ಅದೇ ನೀವು ಒಬ್ಬ ಆಮೇಲೆ ನೀವು ತಾವು ಹೇಳಿಲ್ಲರು ನಿಮ್ಮ ಗಮನಕ್ಕೆ ಬರ್ದಿರಲ್ಲ ಸುಮಾರು ಆಗಿದ್ದಾರೆ. ನಿಮ್ಗೆ ಹಿಂದೆ ಲೇಡೀಸ್ ಇದ್ದಾರಲ್ಲ, ಆ ಅಮ್ಮ ಮಾಡಿದ್ದಾರೆ. ಸರ್ವೆ ನಂಬರ್ 26 ನಮಗೆ
ಕ್ಲಬ್ಗೆ 2 ಎಕರೆ ಮಂಜೂರಾಗಿದೆ. ಆಮೇಲೆ ಹೌಸಿಂಗ್ ಬೋರ್ಡ್ ಉದ್ಘೋಷ ಮನೆಗೆ 1 ಎಕರೆ ಮಂಜೂರಾಗಿದೆ. ಇನ್ನು ಬಿಟ್ಟರೆ ಆಮೇಲೆ ರಸ್ತೆ 4 ಎಕರೆ, ಆಮೇಲೆ ಸರ್ವೆ ನಂಬರ್ 207ರಲ್ಲಿ ಒಂದು 10 ಎಕರೆ. ಈಗ ಆಮೇಲೆ ಈಗ ಇದು ವೀರಣ್ಣನವ್ರಿಗೆ ಅದು ದರ್ಗಾದಕ್ಕೆ 1 2 ಎಕರೆ ಮಂಜೂರಾಗಿದೆ. ಮಿಕ್ಕಿ ಜಮೀನು ಎಲ್ಲಿದೆ ಅಂತ ನಾನು ಅಲ್ಲಾಸ್ ಜಮೀನು ಪಾಣಿಗಳಾಕಿ ಅರ್ಜಿ ಕೊಟ್ಟು ತಹಸೀಲ್ದಾರ್ ಕೊಟ್ಟಿದೆ, ಪಂಚಾಯತಿ ಕೊಟ್ಟು ಇವೆಲ್ಲ ಸರ್ವೆ ನಂಬರ್ ಸರ್ವೆ ಮಾಡಿ ಯಾರು ಕಟ್ಕೊಂಡಿದ್ದಾರೆ ಬಡವರ ಇವರು ಶ್ರೀಮಂತರ ಅದನ್ನು ಗುರುತಿಸಿ ಅಪ್ಪತ್ರ ಕೊಡಿ, ಇಲ್ಲ ಹೋದರೆ ಅದನ್ನು ಸರ್ಕಾರ ವಶ ಕೊಟ್ಟಿದ್ದು ಏನೂ ಮಾಡಿಲ್ಲ. 800 ಕೊಯ್ಲಿದೆ ಕೊಡ್ಲಿ ಅಂತ ಒತ್ತಾಯ ಮಾಡಿ. ಅಲ್ಲ ಮುನಿಯಪ್ಪಣ್ಣ ಒಂದು ನಿಮಿಷ. ಈಗ ಬಡವರು ಕಟ್ಕೊಂಡಿದ್ದಾರಲ್ಲ ಸರ್, ಇಲ್ಲ 94C ಅವ್ರಿಗೆ ಶಾಶ್ವತವಾಗಿ ಒಂದು ಪರಿಹಾರ ಕೊಡಿ. ಇಲ್ಲ ಅಂದ್ರೆ ಅವ್ರ ಬದಲಿ ಜಾಗ ಕೊಟ್ಬಿಟ್ಟು ಅವ್ರಿಗೆ ಏನಾದ್ರು ಒಂದು ಅರೇಂಜ್ ಮಾಡಿಬಿಟ್ಟು ಜಾಗ ಕೊಡಿ ಅವ್ರಿಗೆ. ಯಾಕೆ ಬರ್ತಾ ಇಲ್ಲ ಇದು? ಒಂದು ನಿಮಿಷ. ಅಲ್ಲ, ಅಡ್ಗೋಡೆ ಮೇಲೆ ದೀಪ ಇಟ್ಟಾಗೆ ಪ್ರತಿಯೊಂದನ್ನು ಅವರು ಯಾರಾದರೂ ಸರ್ವೆಗೆ ಬಂದಾಗ ಡೆಮಾಲಿಷನ್ ಆದಾಗ ಸಾರ್ವಜನಿಕರು ಬಡವರು ಸಾಯ್ಬೇಕು. ಆಮೇಲೆ ಒಂದೊಂದು ಜಾಗದಲ್ಲಿ 4 ಜನರಿಂದ 5 ಜನಕ್ಕೆ ಒಂದೊಂದು ಕುಟುಂಬಕ್ಕಾಗಿದೆ. ಹೇಗಾಗುತ್ತದು? ಸರ್ ಈಗ ಒಂದು ನಿಮಿಷ. ಈಗ ನಾನು ಅವರೇ ಸಬ್ಜೆಕ್ಟ್ ಹೇಳಿದ್ದೀನಿ ಮುಂಚೆವರೆ. ಈಗ ಗೋಕುಲ್ಗುಂಟೆ 232 ಸರ್ವೆ ಮಾಡಿ ಅಲ್ಲಿ ನಿವಾಸಿಗಳಿಗೆ ಸರ್ವೆ ಮಾಡಿ ಬಸ್ ಫಿಕ್ಸ್ ಮಾಡಿದ್ದೀರಲ್ಲ, ಗುರುಸ್ತಾ ಇದ್ದೀರಲ್ಲ, ಅವ್ರು ಎಲ್ಲಿ ಹೋಗ್ಬೇಕು? ಬದಲಿ ಜಾಗ ಯಾವುದು? ಅವ್ರೆಲ್ಲ ಬದಲಿ ಜಾಗ ಎಲ್ಲಿ ಹೋಗ್ಬೇಕು? ಮತ್ತೆ ಇಲ್ಲಿ ಸುಡುದು ಕೂಡ ಇದೆ. ಅಲ್ಲ, ಅದು ಕ್ರಮ ಏನು ಕೇಳ್ತಾ ಇರೋದು ಅವರು? ಕ್ರಮ ಏನದಕ್ಕೆ? 50 ವರ್ಷದಿಂದ ವಾಸ ಇದ್ದಾರೆ, ಗೊತ್ತಿಲ್ಲ ನೋಡಿ. ಆ ಜಾಗನ ಒಂದು ನಿಮಿಷ, ಆ ಜಾಗನ ಯಾರಿಗೂ ಗೊತ್ತಿಲ್ಲ ಪಾಪ. ಹಣ ಕೊಟ್ಟು ತಗೊಂಡಿದ್ದಾರೆ ಜಾಗದವರು, ಸರ್ಕಾರಿ ಜಾಗದವರು ಬೇರೆಯವರು ಬೇರೆಯವರು. ಆ ಜಾಗನ ಸರ್ಕಾರಿ ಜಾಗ ಪರ್ಮಿಷನ್ ಇದೆ, ಅದು ಹೋಯ್ತು, ಆ ಕಾಲ ಹೋಗ್ಬಿಡಿ. ಎಲ್ಲರೂ ಒತ್ತುವರಾಗಿದೆ, ಗಮನಕ್ಕೈತೆ. ಸರ್ವರ್ಗೆ ಹೇಳ್ಬಿಟ್ಟು ಅಧಿಕಾರಿಗಳು ಮಾಡಿದ್ರೆ ಆ ಜಾಗನ ಕುಂಟೆಯವ್ರನ್ನ ಕೊಟ್ಬಿಡಿ. ಕುಂಟೆನ ಕೆರೆನ ಮಾಡ್ಕೊಂಡ್ರೆ ಮೈದಾನ ಮಾಡ್ಕೊಳ್ರಿ. ಆ ಮನೆಯವ್ರು 50 ವರ್ಷದಾಗ ಕೊಟ್ಟಿದ್ದ ಮನೆ ಇದ್ದಾರೆ, ಅವ್ರು ಏನಾರ ತೊಂದರೆ ಕೊಟ್ಟರೆ ನಾವು ಅದಕ್ಕೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಹೇಳ್ಬಿಟ್ಟು ರೆಡಿ ಮಾಡಬೇಕು. ಹಣ ಆಗ್ತಾ ಹೋಗೈತೆ ನೋಡಿ. 432 ಎಕರೆ 432 ಎಕರೆ ಆಗಿದೆ. ಅಲ್ಲಿ ಎಲ್ಲಿ ಬೇಕಾದ್ರೂ 232 ಇಲ್ಲ, ಅವರಿಗೆ ಬದಲಿ ನಿವೇಶನ ಆದ್ರೂ ಕೊಡಬೇಕು, ಇಲ್ಲ 94C ಆದ್ರೂ ಕೊಡಬೇಕು. ಯಾವ್ದಾದ್ರು ಒಂದು ತೀರ್ಮಾನ ತಗೊಂಡು ಅದು ಕ್ರಮ ವಹಿಸಿ. ಇಲ್ಲ ಅಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಬಡವರು? ಆಮೇಲೆ ಕೆಲವೊಂದು ಪ್ರಶ್ನೆ ಇದೆ ನಮ್ದು. ಬಹಳ ಮುಖ್ಯವಾಗಿರೋದು ನಮ್ಗೆ ಕುಡಿತಾ ಇರೋ ನೀರು. ಈಗಾಗಲೇ ಅಮಾನಿ ಕೆರೆಯಿಂದ ಸುಮಾರು ಲಕ್ಷ ಖರ್ಚು ಮಾಡಿ ಅಲ್ಲಿಂದ ಇಲ್ಲಿ ನೀರು ತಂದಿದೆ. ಈ ಪರಿಣಾಮ ಏನಿದೆ ಅನ್ನೋದು ರಿಪೋರ್ಟ್ ಸಮೇತ ಇದೆ. ಇದು NJT ಹೋಗಿದೆ. ನೋಡಿ, ಲ್ಯಾಬ್ರೇಟರಿ ರಿಪೋರ್ಟ್ ಸಮೇತ ಮುಗಿಸಿದ್ದೀವಿ. ಲ್ಯಾಬ್ರೇಟರಿ ರಿಪೋರ್ಟ್ ಆಗಿದೆ. ಈ ಕಲುಷಿತವಾದ ನೀರು ನಮ್ಗೆ ಏನಕ್ಕೆ ಬೇಕು ಹೇಳಿ? ಸಾರ್ವಜನಿಕರು ಕುಡಿದು ಸಾಯ್ಬೇಕಾ ಇದನ್ನ? ಟಾಯ್ಲೆಟ್ ಬಂದು ಇದು NGTL ಫೈಲ್ ಆಗಿದೆ. ಕೆರೆಗಳದ್ದು ಕುಂಟೆಗಳದ್ದೆಲ್ಲನೂ ಆ ನೀರಿಗೆ ಪದೇ ನಮ್ದೇ ತೆರಿಗೆ ಹಣದಿಂದ ಖರ್ಚು ಮಾಡ್ತಾ ಇದ್ದಾರೆ. ಯಾವ ಲೆಕ್ಕದಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಸರ್? ಕೆರೆ ಹತ್ರ ಬೋರ್ ಹಾಕಿದ್ದಾರೆ, ಅದೇ ನೀರು ನಾವು ಕುಡಿತಾ ಇರೋದು. ಅದು ರಿಪೋರ್ಟ್ ತಂದಿದ್ದೀವಿ ನೋಡಿ ಅಲ್ಲಿ. ಸರ್ ಅದೇ ನೀರಲ್ಲ ಸರ್ ಹಿಂಗೋದು. ಬೋರ್ವೆಲ್ ನೀರು ಚೆಕ್ ಮಾಡಿಸಿ ಅದನ್ನ ದಯವಿಟ್ಟು ಅದನ್ನ ಚೆಕ್ ಮಾಡಿಸಿ ಅದನ್ನ. ಪಂಚಾಯತ್ ಈಗ ಅನಧಿಕೃತವಾಗಿ ಕಟ್ತಾ ಇರೋ ಕಟ್ಟಡಗಳಿಗೆ ತಹಸೀಲ್ದಾರ್ ಇಂದ ಲೆಟರ್ ಆಗಿದೆ. ಇದುವರೆಗೂ ಪಂಚಾಯತ್ ಇದು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಇದು ಮಾಡ್ತಾ ಇಲ್ಲ, ರಿಪೋರ್ಟ್ ಮಾಡ್ತಾ ಇಲ್ಲ. ಆಲ್ರೆಡಿ ಜಿಲ್ಲಾ ಪಂಚಾಯತಿಂದ ರಿಪೋರ್ಟ್ಸ್ ಬರಲಿದ್ದು ಕೇಸ್ ಇದು ಕಂಟ್ಯಾಮಿನೇಟೆಡ್ ಮಾಡ್ತೀವಿ. ಆಮೇಲೆ ನೋಡಿ, ತಹಸೀಲ್ದಾರ್ ಇಂದ ಆರ್ಡರ್ ಆಗಿದೆ. ಇದುವರೆಗೂ ಯಾಕೆ ಮುಚ್ಚಿಟ್ಟಿದ್ದಾರೆ? ರಿಪೋರ್ಟ್ ಹಾಕ್ತೀರಾ? ಯಾಕೆ ಪೆಂಡಿಂಗ್ ಇಟ್ಟಿದ್ದಾರೆ?
ಮೈನು ಇದೊಂದು ರೇಟ್ ಅದರಲ್ಲಿ ಏನು ಮಾಡಲ್ಲ ಮೇಡಮ್ ಅವ್ರದ್ದು ಏನು ತಪ್ಪೈತೆ ಇಲ್ಲ ಗೊತ್ತಿಲ್ಲ ನಮಗೆ. ಮೇಡಮ್ ಅವ್ರು ಹೋದ ಸರಿ ಹೇಳಿದ್ರು ರೆಡಿ ಮಾತ್ರ ಮತ್ತೆ ಇನ್ನೊಂದು ಬಗ್ಗೆ ಕ್ರಮ ತಗೊಂಡಿಲ್ಲ. ಬಹುಮುಖ್ಯವಾಗಿ ನಮ್ಮ ತುಮಸಂದ್ರ ಗ್ರಾಮ ಪಂಚಾಯತಿಯಲ್ಲಿ 4 ಜನರಲ್ ಲೈಸೆನ್ಸ್ ನಡೀತಾ ಇದೆ. ಇದ್ರ ಮೇಲೆ 4 ಜನರಲ್ ಲೈಸೆನ್ಸ್ ಕೊಟ್ವಿ, 3 ಜನರಲ್ ಲೈಸೆನ್ಸ್ ಕ್ರಮ ತಗೊಂಡಿದ್ದಾರೆ. ಈ ಒಂದು ಜನರಲ್ ಲೈಸೆನ್ಸ್ಗೆ ಯಾಕೆ ಕ್ರಮ ತಗೊಂತ ಇಲ್ಲ PDO ಉತ್ತರ ಕೊಡ್ಬೇಕು. ನೋಡಿ ಮೇಡಮ್, ಇದು ಉತ್ತರ ಕೊಡಿ ಮೇಡಮ್. ಸುಮಾರು ದಿನದಿಂದ ಹೇಳ್ತಾನೆ ಇದೀವಿ, ನಮಗೆ ತಮಗೆ ಮಾಹಿತಿ ಕೊಡ್ತಾನೆ ಇದೀವಿ. ಇದ್ರ ಮೇಲೆ ಆಕ್ಷನ್ ಯಾಕಾಗ್ತಾ ಇಲ್ಲ? ಯಾಕಾಗ್ತಾ ಇಲ್ಲ? ಆತ ಬಂದು ಪಂಚಾಯತಿ ಸದಸ್ಯನ ಅಣ್ಣನ ಅಳಿಯ ಆದಂತಾದ್ರೆ ಕ್ರಮ ಆಗ್ಬಾರ್ದು, ಬೇರೆಯವ್ರದ್ದಾದ್ರೆ ಕ್ರಮ ಆಗಿದೆ. ಇದನ್ನ ಯಾಕೆ ತಗೊಂತ ಇಲ್ಲ ಆಕ್ಷನ್ಗೆ? ಪಂಚಾಯತಿ ಕೊಟ್ಟಿದ್ದೀವಿ ಸರ್, ಪಂಚಾಯತಿಗೂ ಲೈಟಿಂಗ್ ಕಾರ್ಡ್ ಕೊಟ್ಟಿದ್ದೇವೆ. ಅವ್ರ ಹತ್ರ ಮಾಹಿತಿ ಇಲ್ಲ ಬಿಡಿ ಸರ್. ಯಾವುದೇ ಕಾರಣಕ್ಕೂ ಇದು ಬಗೆಹರಿದಿಲ್ಲ ನೀರು ಹೋಗೋದಂತ. ಬಟ್ ಒಂದೇ ಬೋರಿಂದ ನೀರು ಹೋಗೋದು ಇದು ತುಂಬಾ ಸಮಸ್ಯೆ ಆಗ್ತದೆ. ನಾವು ಎಲೆಕ್ಷನ್ ನಿಂತು ಗೆದ್ದು ನಮ್ದು ಬಾಡಿ ಕ್ಲೋಸ್ ಆಗಿ ಮತ್ತೆ ಪ್ರತಿಯೊಬ್ಬ ಪಿಡಿಗಳು ಎಲ್ಲರೂ ಬಗೆಹರಿದಿಲ್ಲ, ಬಗೆಹರಿಬೇಕು. ಆಮೇಲೆ ನಾವು ಫೋನ್ ಮಾಡಿ ಅವ್ರು ಎಲ್ಲರೂ ಕೂಡ ಏನೋ ಒಂದು ಸಬೂಬು ಹೇಳ್ತಾರೆ, ವೆಹಿಕಲ್ ರಿಪೇರ್ ಆಗಿದೆ ಅಥವಾ ಲೇಬರ್ ಬಂದಿಲ್ಲ, ಏನಾದ್ರು ಒಂದು ರೀಸನ್ಸ್. ನಾವು PDO ಗಮನಕ್ಕೆ ತಂದಿದ್ದೀವಿ, ಮತ್ತೆ ಅವ್ರಿಗೆ ಕಾಂಟ್ರಾಕ್ಟ್ ಲಾಸ್ಟ್ ಮಂತ್ ನನ್ನ ಗಮನಕ್ಕೂ ಬಂದಿದೆ. ಅದು ವೆಹಿಕಲ್ಸ್ ಎಲ್ಲ ಪ್ರಾಬ್ಲಮ್ ಆಗಿ ಅದನ್ನ ನನ್ನ ಗಮನ ಬಂದಿದೆ. ಈ ಮಂತಿಂದ ಅದನ್ನ ಸರಿಪಡಿಸಿದ್ದೀವಿ. ಆಮೇಲೆ ಜನ ಏನಾದರೂ ಆ ಥರ ಆದ್ರೆ ನಮ್ಮ ತಗೊಂಬಂದೆ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಕಸ ಎತ್ತೋಣ ಅಲ್ಲಿ ಏನು ಒಂದು ಕಾಲ್ಬಾಗ್ ಎತ್ಬಿಟ್ಟು ಗೂಗಲ್ ಫೋಟೋ ಹಾಕ್ಬಿಟ್ಟು ಹೋಗ್ತಾ ಇರ್ತಾನೆ, ಮತ್ತೆ ಎತ್ತಲ್ಲ, ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅದು ಮೇಡಮ್ ಗಮನ ತಗೊಂಬನ್ನಿ, ಅವ್ನಿಗೆ ಕ್ಲೀನಾಗಿ ಎತ್ತಂಗೆ ಅವ್ನಿಗೆ ಪೂರ್ತಿ ಅಲ್ಲಿ ಕಸ ಪೂರ್ತಿ ಇರಬಾರ್ದು. ಆ ಥರ ಗೂಗಲ್ ಫೋಟೋ ತರಿಸ್ಕೊಳ್ಳಿ.